ಸ್ಟಾರ್ಟ್ ಮಾಡೋಣ. ಉನ್ನತೋನ್ನತನು ಪರಾತ್ಪರನು ಸರ್ವಶಕ್ತನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವರ ಮಂದಿಗೆ, ಹಿರಿಯರಿಗೆ, ದೇವರ ಮಕ್ಕಳಿಗೆ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 20ನೇ ಅಧ್ಯಾಯ 1-4 ವಚನಗಳು. ಕೀರ್ತನೆಗಾರನು ಬರೆದಂತೆ ಕೀರ್ತನೆ 20ನೇ ಅಧ್ಯಾಯ 1-4 ವಚನಗಳು. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮ ಜೊತೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ವಂದಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇನೆ, ಘನಪಡಿಸ್ತೇನೆ. ರಾಜ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ಕರ್ತನೆ ನಿನ್ನನ್ನು ಸ್ತುತಿಸಲು, ಆರಾಧಿಸಲು ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಾವಾದರೂ ನಮ್ಮನ್ನಾದರೂ ಕರ್ತನೆ ಇಲ್ಲಿ ನಮ್ಮನ್ನು ಇರಿಸಿ ಕರ್ತನೆ ನಿನ್ನನ್ನು ಸ್ತುತಿಸಲು, ಆರಾಧಿಸಲು ಸಮಯವನ್ನು ಕೊಟ್ಟು ಕಾಪಾಡುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ರಾಜ ದೇವರೇ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವೇ, ನಿನಗೆ ಸ್ತೋತ್ರ. ಜೀವವುಳ್ಳ ದೇವರು, ಜೀವಿಸುವ ದೇವರು, ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವೋತ್ತಮನು, ವರ್ತಮಾನ ಭೂತ ಭವಿಷ್ಯತ್ ಕಾಲದ ದೇವರೇ, ನಿನಗೆ ಸ್ತೋತ್ರ. ಜೀವದಿಂದೆದ್ದವನೇ, ಜೀವದ ನಾಯಕನೇ, ಜೀವದ ಅಧಿಪತಿಯೇ, ಜೀವ ಸ್ವರೂಪನೇ, ಜೀವದ ಬುಗ್ಗಿಯಾಗಿರುವ ಆತನೇ, ಜೀವ ಜಲವಾಗಿರುವ ಆತನೇ, ನಿನಗೆ ಸ್ತೋತ್ರ ಸ್ವಾಮಿ. ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನಾಗಿದ್ದಿ ಪ್ರಭು, ನಿನಗೆ ಸ್ತೋತ್ರ. ಕರ್ತನೆ ಅಪ್ಪ, ಈ ಸಭೆಯನ್ನು ಆಶೀರ್ವದಿಸು ಒಡೆಯ. ಸಭೆಯ ಪಾಲಕರನ್ನು ಆಶೀರ್ವದಿಸು, ಅವ್ರ ಕುಟುಂಬ, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಬಂಧು ಬಳಗ, ಸ್ನೇಹಿತರು ಸರ್ವರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ದೇವ್ರೆ. ಸೇರಿ ಬಂದಿರುವ ಸಭಿಕರನ್ನು ಕೂಡ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮೆಲ್ಲರನ್ನು ಒಂದಾಗಿ ಕೂಡಿಸಿ ನಿನ್ನನ್ನು ಸ್ತುತಿಸಲು, ಆರಾಧಿಸಲು ಕೊಟ್ಟ ಜೀವಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಸಭಿಕರನ್ನು ಆಶೀರ್ವದಿಸು. ಸಭೆಯಲ್ಲಿರುವ ಪ್ರತಿ ಒಂದೊಂದು ಕುಟುಂಬವನ್ನು, ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು ಒಡೆಯ. ನಿನಗೆ ಸ್ತೋತ್ರಪ್ಪ. ಇಮ್ಮಾನುವೇಲನೆ, ಎಬಿನೇಜರನೆ, ಎಲ್ಶಡಾಯ್ ದೇವರೇ, ನಿನಗೆ ಸ್ತೋತ್ರ. ಈ ಸಭೆ ಆದಿ ಅಂತ್ಯವು ನೀನಾಗಿದ್ದುಕೊಂಡು ಕಾಯ್ದು ಕಾಪಾಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಒಂದು ಕೀರ್ತನೆಗಳನ್ನ ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 279ನೇ ಕೀರ್ತನೆ.
ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. 279ನೇ ಕೀರ್ತನೆ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಅಪಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾರಿಗನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾರಿಗನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಸುವಾನಂಬದೆ ಹೋದರೆ ನಿನಗೆ ಆತ್ಮರಕ್ಷಣೆಯುವ ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಯೇಸುವಾನಂಬದೆ ಹೋದರೆ ನಿಮಗೆ ಆತ್ಮರಕ್ಷಣೆಯುವ ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನು ಭಯಭಾವರನ್ನ ಬಿಡುವ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನು ಭಯಭಾವರನ್ನ ಬಿಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನಮಸ್ಕಾರ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ದೇವರ ಸಂದೇಶಕ್ಕೆ ಹೋಗೋಣ. ಈ ದಿನ ನಮ್ಮ ಜೊತೆಯಲ್ಲಿ ಹಿರಿಯರಾದಂಥ ಲವ್ರಿ ಸಭೆಯ ಹಿರಿಯರಾದಂಥ ವಿಜಯ್ ಕುಮಾರ್ ಸಾರ್ ಅವರು ನಮ್ಮ ಜೊತೆಗೆ ಇರ್ತಕ್ಕಂಥವರಾಗಿದ್ದಾರೆ. ಅವರು ಲವ್ರಿ ಕನ್ನಡ ಸಭೆಯಲ್ಲಿ ಸುಮಾರು ವರ್ಷಗಳಿಂದ ಸಭಾ ಹಿರಿಯರಾಗಿ ಸೇವೆ ಮಾಡಿದ್ದಾರೆ. ಸಭಾ ಹಿರಿಯರುಗಳಲ್ಲಿ ಸಭೆಯಲ್ಲಿ ಬೋಧಕರಿಗೆ ಸರಿ ಸಮಾನವಾಗಿ ಸೇವೆ ಮಾಡುವಂಥ ಒಂದು ಅವಕಾಶವನ್ನ ಮತ್ತು ಸತ್ಯವನ್ನ ಸಾರುವಂಥ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನ ದೇವರು ಎಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅನೇಕ ಸಭಾ ಸದಸ್ಯರುಗಳಲ್ಲಿ ಕೆಲವು ಹಿರಿಯರುಗಳು ಮಾತ್ರ ಆತ್ಮಿಕವಾದ ವರಗಳನ್ನು ಹೊಂದಿ ತಮ್ಮನ್ನ ತಮ್ಮ ಸೇವೆಗೆ ದೇವರ ಸೇವೆಗೆ ಒಪ್ಪಿಸಿಕೊಡುವಂತರಾಗಿದ್ದಾರೆ. ಅಂಥವರಲ್ಲಿ ಹಿರಿಯರಾದಂಥ ವಿಜಯ್ ಕುಮಾರ್ ಸಾರ್ ಕೂಡ ಒಬ್ಬರು. ಅವರ ಕುಟುಂಬ ಮಕ್ಕಳು ಸೇವೆಯಲ್ಲಿದ್ದಾರೆ. ದೇವರು ಅವ್ರನ್ನ ಆಶೀರ್ವಾದಿಸಿದ್ದಾರೆ. ಎಲ್ಲ ಕಡೆ ಅವರು ಸೇವೆ ಮಾಡುವಂತರಾಗಿದ್ದಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ
ಭಾಗವಹಿಸಿ ದೇವರ ವಾಕ್ಯವನ್ನು ತಿಳಿಸಲು ಅವರು ಯಾವಾಗಲೂ ಸಿದ್ಧರಾಗಿರ್ತಾರೆ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ದೇವರು ಅವರನ್ನು ಆತ್ಮನಿಂದ ನಡೆಸಿ ಈ ದಿನದ ಸಂದೇಶವನ್ನು ತರಲೆಂದು ಪ್ರಾರ್ಥಿಸುತ್ತಾ ಈ ಸಮಯವನ್ನು ನಾನು ಅವರಿಗೆ ಕೊಡುವಂತನಾಗಿದ್ದೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ಜೊತೆಗೆ ವಿಶೇಷವಾಗಿ ಬೋಧಕರು ಮತ್ತೊಂದಾವರ್ತಿ ಇಂತಹ ಒಂದು ಸುವಾರ್ತೆ ಸಾರುವಂತಹ ಅವಕಾಶವನ್ನು ಮಾಡಿಕೊಡೋದಕ್ಕೆ ಅವರಿಗೆ ಮತ್ತೊಂದಾವರ್ತಿ ನಾನು ಯಾವಾಗಲೂ ಸಲ್ಲಿಸುವಂತಾಗಿದೆ. ಹಾಗೂ ಬಂದಿರುವಂತಹ ಎಲ್ಲರಿಗೂ ಭಕ್ತರಿಗೂ ಕರ್ತನಿಗೆ ಹೃತ್ಪೂರ್ವಕವಾದ ಸಲ್ಲಿಸಿದ ಮತ್ತೊಂದು ದಿನವನ್ನು ದೇವರು ದಯಪಾಲಿಸಿಕೊಟ್ಟು ಈ ದಿನದಲ್ಲಿ ಆತನನ್ನು ಸೂಚಿಸಿ ಕೊಂಡಾಡುವಂತೆ ಆತನಿಗೆ ನಾವು ಸಾಕ್ಷಿಯುಳ್ಳ ಮಕ್ಕಳ ನಿಲ್ಲುವಂತ ಚಿಕ್ಕಂಡನ್ನು ನಿರೂಪಿಸೋದಕ್ಕೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ಧ್ಯಾನವನ್ನು ಮಾಡುವುದಕ್ಕೆ ನಾವು ಪ್ರಯತ್ನ ಪಡುವಾಗ, ಯೇಸು ಸ್ವಾಮಿಯವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ, ಸರ್ವಶಕ್ತನು ಆತನು. ಹಾಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಅಂದ್ರೆ ಇಲ್ಲಿ ಒಂದು ಅಸಾಧ್ಯವಾಗಿರದೇ ಇರುವಂತಹ ಒಂದು ವಿಷಯನ್ನ ಬರೆಯಲ್ಪಟ್ಟರೆ ನಾವು ನೋಡ್ತೇವೆ. ಕ್ಷಮಿಸಲ್ಪಡದ ಪಾಪ. ಕ್ಷಮಿಸಲ್ಪಡದ ಪಾಪ ಅಂದ್ರೆ ಕ್ಷಮಾಪಣೆ ಹೊಂದದೇ ಇರುವಂತಹ ಒಂದು ಪಾಪ. ಇದು ಎಂತ ಪಾಪ ಆಗಿರ್ಬೋದು, ಯಾರಿಂತ ಪಾಪಕ್ಕೆ ಹರಿದವರು, ಯಾಕೆ ಪಾಪ ಈ ತರ ಇದೆ, ಈ ಪಾಪ ಯೇಸು ಸ್ವಾಮಿ ಈ ಒಂದು ಪಾಪವನ್ನು ಪರಿಹರಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ನಾವು ಬರ್ಬೋದು. ಯೆಶಾಯನ ಪ್ರವಾದದಂತ 1:18 ನೋಡುವಾಗ, ನಿಮ್ಮ ಪಾಪಗಳು ಕಡುಪೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗಾಗುವುದು, ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಎಂತ ಭಯಂಕರವಾದ ಪಾಪಿ ಅವನು ಮಾಡಿದ್ರು ಕೂಡ ಆ ವ್ಯಕ್ತಿ ಅದಕ್ಕೆ ಕ್ಷಮಾಪಣೆ ಇದೆ, ದೇವರವನ್ನ ಕ್ಷಮಿಸ್ತಾನೆ ಮೊದಲು ಅಂತ ನಾವು ನೋಡುವಂತರಾಗಿದೆ. ಇಲ್ಲಿ ಮತ್ತಾಯ ಸುವಾರ್ತೆ 9:5 ನೋಡುವಾಗ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎದ್ದು ನಡೆ ಅನ್ನುವುದು ಸುಲಭನು, ಆದರೆ ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟು ಎಂದು ನಿಮಗೆ ತಿಳಿಯಬೇಕು ಅಂತ ಹೇಳ್ತಾನೆ. ಅಲ್ಲಿ ಫರಿಸಾಯರು ಕೂಡ ಏನು ಪಾಪ ಕ್ಷಮಾಪಣೆ ಮಾಡೋ ಅಧಿಕಾರ ಯಾರು ಇವನು ಕೊಟ್ಟರು ಅಂತ ಒಂದು ಆಕ್ಷೇಪಣೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿನ ದೇವರಿಗೂ ಅದ್ಭುತವಾಗಿ ಗುಣಪಡಿಸ್ತಾನೆ. ಇದು ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚಿಬಿಟ್ಟು ಅವ್ರು ಆಡುವಂತ, ಯಾರು ಕ್ಷಮಿಸಲ್ಪಟ್ಟಿದ್ದು, ಪಾಪ ಹೆಂಗ್ ಬರುತ್ತೆ ಅಂತ. ಆಗ ಈ ಮಾತನ್ನ ದೇವ್ರು ಹೇಳ್ತಾರೆ, ಅಧಿಕಾರ ಭೂಲೋಕದಲ್ಲಿ ಪಾಪವನ್ನು ಕ್ಷಮಿಸಲ್ಪಡುವ ಅಧಿಕಾರವನ್ನು ಕೊಡಲ್ಪಟ್ಟಿದೆ ಅನ್ನೋದಾದ್ರೆ ಯೇಸು ಸ್ವಾಮಿ ಮಾತ್ರ ಈ ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರ, ಜೀವ ಕೊಡುವ ಅಧಿಕಾರ ಎಲ್ಲವೂ ಆತನ ಕೈಯಲ್ಲಿದೆ ಎಂಬುದನ್ನು ನೋಡುವಂತರಾಗಿದೆ. ಮತ್ತೆ ನೋಡುವಾಗ ಮತ್ತಾಯ ಸುವಾರ್ತೆ 4:23 ಪರಲೋಕ ರಾಜ್ಯದ ವಿಷಯದಲ್ಲಿ ಸುವಾರ್ತೆ ಸಾರುತ್ತಾ ಜನರ ಎಲ್ಲಾ ರೋಗ ರುಜಿನಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಯೇಸು ಸ್ವಾಮಿಯವರು ಬಂದರು. ಅಂದ್ರೆ ಎಲ್ಲಾ ತರದ ಪಾಪಿಗಳನ್ನು ಕ್ಷಮಿಸಿ ಅವರ ಕಾಯಿಲೆಗಳನ್ನು ಗುಣಪಡಿಸಿದ್ರು ಅಂತ ನೋಡ್ತಾರೆ. ಹೀಗಿರುವಾಗ ಕ್ಷಮಿಸಲ್ಪಡದ ಪಾಪ ಯಾವುದು ಅಂತ ಮುಂದಿನ ಪ್ರಶ್ನೆ ಬರ್ಬೋದು. ಆದ್ರೆ ಏನ್ ಬರಬಹುದು, ಮತ್ತಾಯ ಸುವಾರ್ತೆ 12:31 ನಿಮಗೆ ಹೇಳುತ್ತೇನೆ, ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು. ಮತ್ತೊಂದು ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟು, ಆದರೆ ಪವಿತ್ರಾತ್ಮನ ದೂಷಣೆ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮನುಷ್ಯನ ಮಾಡುವಂತ ಪ್ರತಿಯೊಂದು ಪಾಪಗಳು ಕ್ಷಮಾಪಣೆ ಇದೆ, ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ. ಪವಿತ್ರಾತ್ಮನ ದೂಷಣೆ ಯಾವ ರೀತಿ ಆಗುತ್ತೆ ಅಂತ ನಾವು ಕಲಿಬೇಕಾಗಿದೆ. ಇಲ್ಲಿ 32ನೇ ವಚನ ಬರೋಣ. 32 ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಯೇಸು ಕ್ರಿಸ್ತನ ವಿಚಾರವಾಗಿ ಅವನ ವಿರುದ್ಧವಾಗಿ ಮಾತಾಡಿದ್ರೆ ಅವನು ಕ್ಷಮಿಸಲ್ಪಡುತ್ತದೆ. ಯಾಕೆಂದ್ರೆ ಯೇಸು ಸ್ವಾಮಿ ಆತನು ಗೆಸ್ತೇಮನೆ ತೋಟದಿಂದ ನೇರವಾಗಿ ಒಂದು ವಿಚಾರಣೆಗೆ ಅವನು ಒಯ್ಯಲ್ಪಟ್ಟಾಗ ಅನೇಕರು ಆತನ ಗೇಲಿ ಮಾಡಿದ್ರು, ನೋಡಿದ್ರು, ಅವನಿಗೆ ಅನೇಕ ಬಾಸುಂಡೆಗಳು ಬರುವ ಹಾಗೆ ಬಹಳ ಚಿತ್ರ ಹಿಂಸೆನ ಆತನ ಕೊಟ್ಟು ನೋಡ್ತೀನಿ. ಆದರೆ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇರೋದಿಲ್ಲ ಅಂತ. ಇಲ್ಲಿ ಇಹಲದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇರುವುದಿಲ್ಲ ಅಂದ್ರೆ ಪರಲೋಕದಲ್ಲಾಗಲಿ ಭೂಲೋಕದಲ್ಲಿ ಅವನ ಕ್ಷಮಾಪಣೆ ಇರುವುದಿಲ್ಲ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 17ನೇ ವಚನ ನೋಡುವಾಗ 18ನೇ ವಚನ ಈಗ ಬರೆಯಲ್ಪಟ್ಟಿದೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ನನಗೆ ಅಧಿಕಾರ ಕೊಡಲ್ಪಟ್ಟಿದೆ, ಅಂದ್ರೆ ಕ್ಷಮಿಸಲ್ಪಡುವ ಹಾಗೂ ಸಮಸ್ತವನ್ನು ನಡೆಸುವಂತ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ನೀವೇನ್ ಮಾಡಿ, ಹೋಗಿ ಭೂಲೋಕದ ಎಲ್ಲಾ ಕಡೆ ಹೋಗಿ, ಎಲ್ಲಾ ದೇಶಗಳ ಕಡೆ ಹೋಗಿ ನೀವು ತಂದೆ ಮಗ ಪವಿತ್ರ ಆತ್ಮ ದೇವಸ್ಥಾನ ಎಲ್ಲರಿಗೂ ನೀವು ಮಾಡಿಸಿ ಅಂತ ಇಲ್ಲಿ ತಿಳಿಸಲ್ಪಟ್ಟಿದೆ. ಹಾಗಿದ್ರೆ ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಅಂತ ಗೊತ್ತಾದ್ರೆ, ಆದರೆ ಅಸಾಧ್ಯವಿಲ್ಲದ್ದು ಯಾವುದು, ಯಾವ ತರದ ಪಾಪವಾಗಿದೆ ಅಂತ ನಾವು ನೋಡ್ಬೇಕಾಗಿದೆ. ಕ್ಷಮಿಸಲ್ಕೊಳ್ಳುವ ಅಂದರೆ ಕ್ಷಮಾಪಣೆಗೆ ಹೊಂದಿಕೊಳ್ಳುವ ಮಾರ್ಗ ಎಲ್ಲಾ ಮನುಷ್ಯರಿಗೂ ಒಂದು ಕೊಡಲ್ಪಟ್ಟಿದೆ. ಆದರೆ ಕ್ಷಮಾಪಣೆ ಹೊಂದಿಕೊಳ್ಳುವ
ಮತ್ತು ಅವರ ಮನಸ್ಸಿನ ಆಲೋಚನೆ ಮೇಲೆ ಅದು ಆಧಾರಗೊಂಡಿದೆ. ಒಬ್ಬ ವ್ಯಕ್ತಿ ಯಾವ ರೀತಿ ಕ್ಷಮಾಪಣೆ ಹೊಂದಿಕೊಳ್ಳಬೇಕು, ಕ್ಷಮಾಪಣೆಯ ಮಾರ್ಗ ಎಲ್ಲಿದೆ, ಆ ಕ್ಷಮಾಪಣೆ ಯಾರಿಂದ ಸಿಗುತ್ತೆ ಅನ್ನೋದು ಕಂಡುಕೊಳ್ಬೇಕಾದ್ರೆ ಇದು ಸುವಾರ್ತೆ ಮೂಲಕ ಒಬ್ಬ ವ್ಯಕ್ತಿಗೆ ತಿಳಿಸಬೇಕಂತ ವಿಷಯ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಾನು ಪಶ್ಚಾತ್ತಾಪ ಪಟ್ಟು ಪಾಪದ ಹರಕೆ ಮಾಡಿ ಆತ ತನ್ನನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ತಾ ಆತನನ್ನು ಅಂಗೀಕರಿಸಿಕೊಳ್ಳುವುದರ ಮೂಲಕವಾಗಿ ಆತನಿಗೆ ಕ್ಷಮಾಪಣೆ ಇದೆ ಅಂತ ನೋಡ್ತೀವಿ. ಹೀಗಿರುವಾಗ ಅನೇಕರು ಕೆಲವರು ಪಾಪ ಮಾಡಿ ತಮ್ಮದೇ ನಿರ್ಧಾರವನ್ನು ಕೈಗೊಂಡು ತಗೊಳ್ತಾರೆ. ಅಂದ್ರೆ ತಮ್ಮದೇ ಆದ ನಿರ್ಧಾರ ಅಂದ್ರೆ ನಾನು ಮಹಾ ಪಾಪ ಮಾಡ್ಬಿಟ್ಟಿದೀನಿ, ತುಂಬಾ ಪಾಪ ಮಾಡ್ಬಿಟ್ಟಿದೀನಿ, ನೀನು ಪಾಪ ಕ್ಷಮಿಸುವಂತ ಶಕ್ತಿ ಇಲ್ಲ ನನಗೆ ಅಂತ ಹೇಳಿ ಬೆಂಕಿ ಮೂಲಕ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹಗ್ಗಗಳನ್ನ ಹಾಕಿಕೊಂಡು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಜೊತೆಗೆ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡು ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ, ಹೀಗೆ ಅನೇಕ ಮಾರ್ಗಗಳಲ್ಲಿ ಸಾಯುವಂತ ಒಂದು ನಿರ್ಧಾರವನ್ನು ಕೈಗೊಂಡು ಅವ್ರು ನಡೆಯುವಂತ ನೋಡ್ತಾರೆ. ಯಾಕೆಂದ್ರೆ ನಿಜವಾಗಿ ಅವರು ಕ್ರಿಸ್ತನ ಮಾರ್ಗವನ್ನು ಅರಿತವರಾಗಿರೋದಿಲ್ಲ. ಈ ಕಾರಣದಿಂದಲೇ ಈ ರೀತಿ ಅವರು ನಿರ್ಧಾರನ ಕೈಗೊಳ್ತಾರೆ. ಇವ್ರು ಯಾವ ಗುಂಪು ಸೇರ್ತಾನೆ ಅಂತ ನೋಡ್ಬೇಕಾದ್ರೆ ದುರ್ಮತಿಗಳು ಅಂತ. ಇನ್ನು ಕೀರ್ತನ ಗ್ರಂಥ 14ನೇ ಅಧ್ಯಾಯ ಮತ್ತು 53ನೇ ಅಧ್ಯಾಯದಲ್ಲಿ ಒಂದೇ ರೀತಿಯಾದ ವಚನಗಳು ಬರೆಯಲ್ಪಟ್ಟಿದೆ. ದುರ್ಮತಿಗಳು ದೇವರನ್ನ ಇಲ್ಲ ಅಂದುಕೊಳ್ಳುತ್ತಾರೆ. ದುರ್ಮತಿಗಳು ಅಂದ್ರೆ ನಾಸ್ತಿಕರು, ದೇವರನ್ನ ಅರಿಯೋದು, ದೇವರ ಇಲ್ಲ ಅಂತ ಹೇಳೋರು, ಇಂಥ ಒಂದು ಗುಂಪು ಜನ ಇರ್ತಾರೆ. ಯಾರು ನಾಸ್ತಿಕರ ಗುಂಪಿಗೆ ಸೇರುತ್ತಾರ ಅವರ ಆಲೋಚನೆಗಳು ಬುದ್ಧಿಹೀನವಾಗಿರ್ತವೆ. ಬುದ್ಧಿಹೀನವಾಗಿ ನಾವು ಮಹಾಪಾಪ ಮಾಡಿದ್ದೇವೆ, ನಮಗೆ ಕ್ಷಮಾಪಣೆ ಇಲ್ಲ, ಕ್ಷಮಾಪಣೆ ಅದಕ್ಕೆ ಇಂಥ ಸ್ಥಿತಿ ಬಂದಿದೆ ಎಂದು ತಮ್ಮ ಸ್ವಂತ ನಿರ್ಧಾರವನ್ನ ತೀರ್ಮಾನ ತಗೊಂಡು ಕಡೆಗೆ ಅವ್ರೇನ್ ಮಾಡ್ತಾನೆ, ಸೈತಾನ ಅಂಧಕಾರಕ್ಕೆ ಸಿಕ್ಕಿ ಹಾಕೊಂಡು ಅವರು ನಾಶನ ಮಾಡ್ತಾರೆ. ರಕ್ಷಣೆ ಮಾರ್ಗವನ್ನು ಅವ್ರು ಹುಡುಕ್ಬೇಕಾಗಿತ್ತು. ಅಂತ ಮಾರ್ಗ ಹುಡುಗಕ್ಕೆ ಅವ್ರಿಗೆ ಕ್ರಿಸ್ತನ ಬಳಿಗೆ ಬರದೇ ಇರೋದ್ರಿಂದ, ಸೈತಾನ ಅಡ್ಡಿ ಇರೋದ್ರಿಂದ ಅದು ಅವರಿಗೆ ಸಾಧ್ಯವಾದ ಕಾರಣ ನಾಶನವನ್ನು ಕಂಡುಕೊಳ್ತಾನೆ ಅಂತ. ಸಹೋದರೇ, ಮುಂದೆ ನೋಡುವಾಗ ಪವಿತ್ರ ಆತ್ಮನ ಕೆಲಸವೇನು? ಪವಿತ್ರ ಆತ್ಮನ ಬಗ್ಗೆ ಕೇಳಿದ್ರೆ ಯಾರು ಪವಿತ್ರ ಆತ್ಮನ ನಿಂದಿಸ್ತಾರೋ ಅವರಿಗೆ ಪಾಪ ಕ್ಷಮಾಪಣೆ ಇಲ್ಲ. ಪವಿತ್ರ ಆತ್ಮನ ಯಾಕೆ ನಿಂದಿಸ್ತೀವಿ, ಏನು ನಿಂದಿಸ್ತೀವಿ, ಯಾವ ರೀತಿ ನಿಂದಿಸ್ತೀವಿ ಅನ್ನೋ ಪ್ರಶ್ನೆ ಬರ್ತದೆ. ಇಲ್ಲಿ ಯೋಹಾನ ಪವಿತ್ರ ಆತ್ಮನ ಕೆಲಸ ಏನು? ಯೋಹಾನ 16:12 ನೋಡುವಾಗ, ನಾನು ನಿಮಗೆ ಹೇಳಬೇಕಾದಲ್ಲಿ ಇನ್ನು ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊಂದಲಾರ್ರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಅಂದ್ರೆ ಸತ್ಯ ಯಾರಲ್ಲಿದೆ? ಸತ್ಯ ಆತ್ಮನ ಯಾರು? ಯೇಸು ಕ್ರಿಸ್ತನು. ಆದರೆ ಯೇಸು ಕ್ರಿಸ್ತನ ಬಳಿಗೆ ನಿನ್ನ ಯಾರು ಸೇರಿಸ್ತಾರೆ? ಪವಿತ್ರ ಆತ್ಮನ ಕೆಲಸ ಏನು? ಈ ಲೋಕಕ್ಕೆ ಬಂದು ಎಲ್ಲಾ ವಿಷಯಗಳಲ್ಲೂ ನಮ್ಮನ್ನ ಸತ್ಯದ ಮಾರ್ಗದಲ್ಲಿ ನಡೆಸಿ ಸತ್ಯಾತ್ಮ ಅನ್ನೋದ್ರೆ ಯೇಸು ಕ್ರಿಸ್ತನ ಬಳಿಗೆ ಸೇರಿಸುವಂತ ಕೆಲಸ ಆದ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಒಬ್ಬ ಪಾಪಿಗೆ ತನ್ನ ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತನು ಬಳಿಗೆ ಬಂದು ತೊಳೆದುಕೋ ಎಂದು ಪವಿತ್ರ ಆತ್ಮನ ಎಚ್ಚರಿಸುತ್ತಾನೆ. ಅದನ್ನು ತಿರಸ್ಕರಿಸಿದರೆ ಪವಿತ್ರ ಆತ್ಮನ ನಿಂದನೆ ಆಯಿತು ಅಂತ. ಇಲ್ಲಿ ಅವನ ಪಾಪ ಕ್ಷಮಿಸಲ್ಪಡುವುದಿಲ್ಲ. ಕ್ರಿಸ್ತನು ಎಲ್ಲರ ಪ್ರಾಣ ಉಳಿಸಿ ಅಲ್ಲಿ ಲೋಕಕ್ಕೆ ಬಂದನು. ಪ್ರತಿಯೊಬ್ಬರೂ ಸಹ ಒಬ್ಬರು ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಪಡೆಯಬೇಕು ಎಂಬುದು ಆತನ ಉದ್ದೇಶ. ಎಲ್ಲರೂ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ. ಒಬ್ಬ ಪಾಪಿ ತನ್ನನ್ನು ತಗ್ಗಿಸಿಕೊಂಡು ಆತನ ಬಳಿಗೆ ಹೋಗದಿದ್ದರೆ ಅವನ ಪಾಪ ಹೇಗೆ ತಾನೇ ಕ್ಷಮಿಸಲ್ಪಡುತ್ತದೆ? ಇದು ಕರ್ತನನ್ನು ತಿರಸ್ಕರಿಸದ ಹಾಗಾಯಿತು. ಹಾಗೆ ಕರ್ತನನ್ನು ತಿರಸ್ಕರಿಸಿದ ಮೇಲೆ ಆ ಪಾಪಕ್ಕೆ ಕ್ಷಮಾಪಣೆ ಒಂದ ಮಾರ್ಗವೇ ಇಲ್ಲಿದೆ ಇಲ್ಲ. ಆಗ ಪವಿತ್ರ ಆತ್ಮನ ನಿಂದನೆಗೆ ಅವನು ಕಾರಣವಾಯಿತು ಅಂತ ನಂಬುತ್ತಾರೆ. 2 ಘಟನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಮತ್ತಾಯ ಸುವಾರ್ತೆ 26:33 ಇಲ್ಲಿ ಎಲ್ಲರೂ ದಿಗಿಲುಪಟ್ಟು ಹಿಂಜರಿದರು, ನಾನು ಹಿಂಜರಿಯುವುದಿಲ್ಲ. ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ನಾನು ಅರಿಯನೆಂದು 3 ಸಾರಿ ಹೇಳಿವಿ ಎಂದನು. ಇದು ಯೇಸು ಕ್ರಿಸ್ತನು ಮತ್ತೆ ಕಡೆ ರಾತ್ರಿ ಭೋಜನ ದಿನದಲ್ಲಿ ಪೇತ್ರನು ಯೇಸು ಕ್ರಿಸ್ತನ ವಿಷಯವಾಗಿ ನಾನು ತುಂಬಾ ಕಷ್ಟನ ಅನುಭವಿಸ್ತೀನಿ, ಮತ್ತೆ ನನ್ನ ಸಾವು ಗುರಿ ಮಾಡ್ತಾರೆ, ಮತ್ತೆ ಸತ್ತು 3 ದಿನ ಹೇಳ್ತಿದ್ದೆ, ಸ್ವಾಮಿ ನಿಮ್ಗೆ ಹಂಗ ಆಗ್ಬಾರ್ದು, ನಿಮ್ಗಾಗ ನಾನು ಹೇಳ್ತೀನಿ, ನಾನು ನಿಮಗೋಸ್ಕರ ಪ್ರಾಣ ಕೊಡೋಕು ಸಿದ್ಧವಾಗಿದ್ದೀನಿ ಅಂತ ಪೇತ್ರ ಹೇಳ್ತಾನೆ. ಆಗ ಯೇಸುಸ್ವಾಮಿ ಮಾತನ್ನ ಹೇಳ್ತಾರೆ, ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯೇನೆ ಎಂದು 3 ಸಾರಿ ನೀ ಹೇಳುವಿ ಎಂದು. ಮತ್ತೆ 35 ವಚನ ನೋಡುವಾಗ ಅದಕ್ಕೆ ಪೇತ್ರನು, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಾನು ನಿನ್ನನ್ನು ಅರಿಯನೆಂದು ಹೇಳುವುದಿಲ್ಲ ಎಂದು. ಅಂದ್ರೆ ಅಲ್ಲಿ ಒಂದು ಚಾಲೆಂಜ್ ಮಾಡ್ತಾನೆ,
ನಾನ್ ನಿನ್ಗೋಸ್ಕರ ಪ್ರಾಣ ಕೊಡ್ತೀನಿ, ನೀ ಸಾಯ್ಬೇಕಾದ್ರೆ ನಾನು ನಿನ್ ಜೊತೆ ಸಾಯ್ತೀನಿ ಅಂತ ಇಲ್ಲಿ ಒಂದು ಪೇತ್ರನು ಕೂಡ ಹೇಳುವಂತ ನೋಡುವಂತನಾಗಿದ್ದೇವೆ. ಹಾಗಿದ್ರೆ ಇದು ಮುಂದೆ ಇಲ್ಲಿ ಮತ್ತಾಯ ಸುವಾರ್ತೆ 26:69 ವಚನ. ಯೇಸು ಬಂಧಿಸಲ್ಪಟ್ಟಿದ್ದಾನೆ, ಜೊತೆಗೆ ಆತನ ಹಿಂಸೆ ಎಲ್ಲ ಕೊಡ್ತಾ ಇದ್ರೆ ಎಲ್ಲ ನೋಡುವಾಗ ಹೊರಗಡೆ ಇದನ್ನೆಲ್ಲ ಗಮನಿಸ್ತಾ ಪೇತ್ರ ಕೂತಿದ್ದಾನೆ. ಹೊರಗೆ ಹೋಗಿ ಆತನ ಅಂಗಳದಲ್ಲಿ ಕೂತಿದ್ದಾಗ ಒಬ್ಬ ಸ್ತ್ರೀ ಬರ್ತಾಳೆ. ಅವನ ಕಡೆಗೆ ನೋಡಿ, ನೀವು ಅವನಲ್ಲಿ ಒಬ್ಬನಲ್ಲವೋ ಎಂದು ಕೇಳ್ದಕ್ಕೆ ಯೇಸು ಪೇತ್ರ ಹೇಳ್ತಾನೆ, ಇಲ್ಲ ನೀನು ಏನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಎಂದು ಬೇರೆ ಜಾಗಕ್ಕೆ ಹೊರಟಾನೆ. ಬೇರೆ ಜಾಗಕ್ಕೆ ಹೋದ್ಮೇಲೆ ಅಲ್ಲಿ ಕೂಡ ಒಬ್ಬ ದಾಸಿ, ನೀನು ಯೇಸು ಕೂಡ ಇದ್ದವನಲ್ಲವೇ ಎಂದು ಆ ಮನುಷ್ಯನು ನಾನು ಅರಿಯೇನು ಎಂದು ಹೇಳ್ತಾನೆ. ಅಲ್ಲಿ ಯೇಸುಸ್ವಾಮಿನ ನನಗೆ ಗೊತ್ತೇ ಇಲ್ಲ, ಅವನು ಆ ಮನುಷ್ಯ ನನಗೆ ಗೊತ್ತೇ ಇಲ್ಲ ಅಂತ ಸ್ತ್ರೀಯರು ಹೇಳುವಾಗ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಹೇಳಿದಾಗ ಯಾಕೆ ಹೇಳ್ತಾನೆ, ಜೀವ ಭಯದಿಂದ ಒಂದ್ ವೇಳೆ ಹೇಳ್ತಾ ಇರ್ಬೋದು ಅಷ್ಟೇ. ಆದ್ರೆ ಯೇಸು ಕ್ರಿಸ್ತನ ಮೇಲಿಂದ ಪ್ರೀತಿ ಅವನಿಗಿತ್ತು, ಯೇಸು ಕ್ರಿಸ್ತನ ಒಡನಾಟ ಚೆನ್ನಾಗಿತ್ತು. ಈ ಒಂದು ಸಂದರ್ಭವು ಆತನ ಪ್ರಾಣ ಭಯದಿಂದ ಹೇಳುವಂತ ಮಾತುಗಳು ಇದಾಗಿರಬಹುದು. ಏನೇ ಇರಲಿ, ಅದನ್ನ 73ನೇ ವಚನಕ್ಕೆ ಬರುವಾಗ ಕೆಲವರು ಅಂದ್ರೆ ಓಲೆಕಾರರು ಈ 3ನೇ ಒಂದು ಶೋಧನೆ ಬರ್ತದೆ. ಮತ್ತೊಂದು ಕಡೆ ಹೋಗಿ ಬೆಂಕಿ ಕಾಯಿಸ್ತಾ ಕುಂತಿರೋ ಸಂದರ್ಭದಲ್ಲಿ ಓಲೆಕಾರರು ಅಂದ್ರೆ ಸ್ವಲ್ಪ ಅವರು ಒಂದರ ವಿಶೇಷವಾದ ಜನ, ನೀನು ಸಹ ನಿಶ್ಚಯವಾಗಿ ಅವನಲ್ಲಿ ಒಬ್ಬನು ಎಂದರು. ಆಗ ಅವನು 74ನೇ ವಚನ ನೋಡುವಾಗ ನಾನು ಅರಿಯೇ ಎಂದು ಶಾಪ ಹಾಕಿಕೊಳ್ಳುವುದಕ್ಕೆ ಶುರು ಮಾಡ್ತಾನೆ, ಆನೆ ಇಟ್ಟುಕೊಳ್ಳುವುದಕ್ಕೆ ಶುರು ಮಾಡ್ತಾನೆ. ಯಾರು ನನಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತಂದು ಯಾರು ನನಗೆ ಗೊತ್ತಿಲ್ಲ ಅಂತ ಪ್ರಾರಂಭಿಸಿದ ಕೂಡಲೇ ಕೋಳಿ ಕೂಗಿತು. ಯಾವಾಗ ಕೋಳಿ ಕೂಗುತ್ತೋ ಆಗ ಯೇಸು ಸ್ವಾಮಿ ಹೇಳಿದ ಮಾತು ಆತನ ತಟ್ಟನೆ ಅದನ್ನ ಮನಸ್ಸು ಅಪ್ಪ ದೇವ್ರೆ, ಎಂತ ತಪ್ಪು ಮಾಡ್ಬಿಟ್ಟಿದೆ ಸ್ವಾಮಿ, ನೀನ್ ಎಂತ ಮಹೋನ್ನತನು, ನಾನು ಎಂತ ಪಾಪಿ, ನಾನು ಎಂತ ಯೋಗ ಅಂತ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನ ಗೋಳಾಡುವುದನ್ನು ನಾನು ನೋಡ್ತೇವೆ. 75ನೇ ವಚನ ಮುಂಚಿತವಾಗಿ ಯೇಸು ಹೇಳಿದ ಮಾತನ್ನು ನೆನೆದು ವ್ಯಥೆಪಟ್ಟು ಅತ್ತನು, ಪಶ್ಚಾತ್ತಾಪಪಟ್ಟನು, ಕ್ರಿಸ್ತನ ಕ್ಷಮೆಗಾಗಿ ಯಾಚಿಸಿದನು ಅಂತ ನೋಡುವಂತನಾಗಿದೆ. ನನ್ನನ್ನು ನಿಂದಿಸುವವನು ಕೂಡ ನನ್ನ ಬಳಿಗೆ ಬರುವುದಾದರೆ ಕ್ಷಮಾಪಣೆ ಇದೆ ಎಂದು ಯೇಸು ಹೇಳಿದನು ನಾವು ನೆನೆಸುತ್ತೇವೆ. 32ನೇ ವಚನ. ಯಾರು ಪಾಪ ಮಾಡಿದ್ರೆ ಸ್ವಾಮಿ ನಿಂದಿಸ್ತಾರೆ, ಶಿಲುಬೆಯ ಮೇಲೆ ಒರೆಸಿದಾಗ ಆತನಿಗೆ ಉಗಿದ್ರು, ನಿಂದಿಸಿದ್ರು. ಇದೆಲ್ಲ ಅನೇಕ ಜನರು ಮಾಡಿದ್ರು. ಆದ್ರೂ ಕೂಡ ಸ್ವಾಮಿಯವ್ರು ಏನ್ ಮಾಡ್ತಾರ ಗೊತ್ತಿಲ್ಲ, ಕ್ಷಮಿಸ್ಬಿಡು ಸ್ವಾಮಿಯವರಿಗೆ. ಅಂದ್ರೆ ಮನುಷ್ಯನ ಬುದ್ಧಿಹೀನತೆ ಎಷ್ಟು ನನಗೆ ಗೊತ್ತಿದೆ. ನಾನು ಪರಲೋಕದ ಅರಸ, ಹೀಗಿರುವಾಗ ಇವ್ರ ಮೇಲೆ ನಾನು ಒಂದು ವೇಳೆ ನಾನು ಅಸ್ತ್ರ ಉಪಯೋಗಿಸ್ತೇವೆ, ಒಬ್ಬರು ಇರೋದಿಲ್ಲ, ಬದುಕದೇ ಇಲ್ಲ. ಹೀಗಿರುವಾಗ ಇವ್ರನ್ನ ಕ್ಷಮಿಸ್ಬಿಡು ಅಂತ ಆತನ ಯೇಸು ಸ್ವಾಮಿಯ ಪ್ರೀತಿ ಎಷ್ಟು ಅಪರವಾದದ್ದು. ಅಂದ್ರೆ ಯೇಸು ಕ್ರಿಸ್ತನು ಕ್ಷಮಿಸುವ ಸ್ವಭಾವ ಹೊಂದವನು. ಆದ್ರೆ ಪಾಪ ಕ್ಷಮಿಸದ ಪಾಪ ಪವಿತ್ರಾತ್ಮನ ನಿಂದಿಸುವಂತಹ ಪಾಪ ಇದು ಕ್ಷಮಿಸಲ್ಪಡುವುದಿಲ್ಲ ಅಂತ ನೋಡ್ತೇವೆ. 32 ಪೇತ್ರನು ತನ್ನ ಪಾಪಕ್ಕೆ ಕ್ರಿಸ್ತನ ಬಳಿಗೆ ಬಂದದ್ರಿಂದ ಪವಿತ್ರಾತ್ಮನ ನಿಂದೆಗೆ ಅವನು ಗುರಿಯಾಗಿರಲಿಲ್ಲ. ಯಾಕೆಂದ್ರೆ ಇವನು ಪವಿತ್ರಾತ್ಮನ ನಿಂದನೆಗೆ ಗುರಿಯಾದನು, ದೇವರ ಪವಿತ್ರಾತ್ಮ ತಿರಸ್ಕರಿಸನು, ಯೇಸು ಕ್ರಿಸ್ತನ ನಾನು ಯಾರು ಗೊತ್ತಿಲ್ಲ ಅಂತ ಹೇಳಿದ್ನು, ಅದ್ರ ಮೇಲೆ ಶಾಪ ಹಾಕೊಂಡು ಅವನ್ ಯಾರ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡು ಹೀಗೆ ಹೇಳಿದ್ರು ಕೂಡ ಇಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಮತ್ತೆ ಅದನ್ನು ಬಂದು ಪಶ್ಚಾತ್ತಾಪ ಬರ್ತಾನೆ. ಪಶ್ಚಾತ್ತಾಪ 75ನೇ ವಚನ ಬರಂತ ಪಶ್ಚಾತ್ತಾಪ, ಬಹಳ ಪಶ್ಚಾತ್ತಾಪ ಪಟ್ಟಿರ್ತಾನೆ, ಅದಷ್ಟು ಬರೆಯಲ್ಪಟ್ಟಿರಲ್ಲ. ಅಂತ ಗೋಳಾಡಿರ್ಬೋದು, ಒತ್ತಿರ್ಬೋದು, ಕೂಕೊಂಡಿರ್ಬೋದು. ಆಗ ಯೇಸು ಕ್ರಿಸ್ತನ ಅದನ್ನ ಕ್ಷಮಿಸ್ತಾನೆ. ಈಗ ಅಲ್ಲೇನಾಯ್ತು ಅಂದ್ರೆ ಪವಿತ್ರಾತ್ಮನ ನಿಂದಿಸಿ ಪಾಪ ಮಾಡುವ ಒಂದು ಪರಿಸ್ಥಿತಿ ಬಂದಿತ್ತು. ಆದ್ರೆ ಕ್ರಿಸ್ತನ ಬಳಿಗೆ ಬಂದಾಗ ಪವಿತ್ರಾತ್ಮನ ನಿಂದೆಗೆ ಆತನ ಗುರಿಯಾಗ್ಲಿಲ್ಲ. ಮತ್ತೊಂದು ಘಟನೆಯನ್ನು ನೋಡುವಾಗ ಇಸ್ಕರಿಯೋತ ಯೋಧ ಹೇಗೆ ಪವಿತ್ರಾತ್ಮ ನಿಂದಿಸ್ತಾನೆ ಅನ್ನೋ ವಿಚಾರಕ್ಕೆ ನಾವು ಬರುವಾಗ ಇಲ್ಲಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 21ನೇ ವಚನ ನೋಡೋಣ. ಊಟ ಮಾಡ್ತಿರುವಾಗ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡುವೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಕಡೆ ರಾತ್ರಿ ಭೋಜನ ದಿನದಲ್ಲಿ ನಡೆಯುವಂತ ಘಟನೆ. ಹಿಡುಕುವನ ಗತಿ ಏನು ಹೇಳಲಿ, ಅವನು ಊಟದಿದ್ದರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅವನು ಊಟದೇ ಇದ್ರೆ ಚೆನ್ನಾಗಿತ್ತು ಮನುಷ್ಯನಾಗಿ ಅಂತ. ಅಂದ್ರೆ ಅವನು ತೆಗೆದು ಮನುಷ್ಯನಾಗಿ ಹುಟ್ಟುತ್ತೇನೋ ಸರಿ, ಅವನು ಆರಿಸ್ಕೊಂಡಿರುವಂತ ಒಂದು ಸ್ಥಿತಿ ಇದೆ ಅಲ್ಲ, ಅದು ಇದೆಯಲ್ಲ, ಕಾರ್ಯ ಇದೆ ಅನ್ನೋದು ಬಹಳ ಕೆಟ್ಟದು. ಯಾಕಂದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದು ಆತನ ಜೊತೆ ಉಂಡು ತಿಂದು ಕುಡಿದು ಈಗ ಜೊತೆಗೆ ಕಡೆಗೆ ಆತನಿಗೆ ದ್ರೋಹ ಬಗೆದು ಆತನ ಹಿಡಿದು ಕೊಡುವಂಥದ್ದು ಅನ್ನೋದ್ರೆ ಎಂತ ಒಂದು ಸ್ನೇಹ ದ್ರೋಹ ಅನ್ನೋದು ನೋಡುವಂತನಾಗಿದ್ದೇವೆ. ಕ್ರಿಸ್ತನ ಈ ಒಂದು ಎಚ್ಚರಿಕೆ ಮಾತನ್ನು ನಾವು ತಳ್ಳಿ ಹಾಕುತ್ತಾ ಕಡೆಗೆ ಯೇಸು ಕ್ರಿಸ್ತನ ಹಿಡ್ಕೊಳ್ಳುವಂತ ಪ್ರಯತ್ನ ಮಾಡು. ಅವನು ಮಹಾಯಾಜಕರ ಬಳಿಗೆ ಹೋಗಿ 30 ರೂಪಾಯಿಗಳಿಗೆ ಕ್ರಿಸ್ತನನ್ನು ಹಿಡಿದುಕೊಳ್ಳುವುದಕ್ಕೆ ಒಪ್ಪಿಕೊಂಡು ಆ ಕೆಲಸವನ್ನು ಮಾಡ್ತಾನೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ತನ್ನ ಪಾಪ ಅರಿವಿಗೆ ಬಂತು,
ನಾನು ಘೋರ ಪಾಪ ಮಾಡಿ ಯೇಸುಸ್ವಾಮಿಯವರಿಗೆ ಹೊಡೆಯೋದು, ಶಿಲುಬೆಗೆ ಹಾಕುವಂತಹ ಒಂದು ಪರಿಸ್ಥಿತಿ ಬಂತು. ಎಲ್ಲಾ ನಡೆಯುವಂತಹ ಘಟನೆಗಳಿಂದ ಇದನ್ನು ಗಮನಿಸ್ತಾ ಇದ್ದೀನಿ. ಯಾರು ಇಸ್ಕರಿಯೋತಿಲ್ಲ, ಇದಷ್ಟು ಭಯಂಕರವಾದ ಶಿಕ್ಷೆ ಯೇಸುಸ್ವಾಮಿ ಕೊಡ್ತಾರೆ ಅಂತ ನಾನು ನೆನ್ಸೇ ಇರ್ಲಿಲ್ಲಪ್ಪ. ಏನ್ ಇಂಥ ಶಿಕ್ಷೆ ಬಂದು, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ. ಅಯ್ಯೋ ದೇವ್ರೆ, ಏನಪ್ಪ ನಾನು ತುಂಬಾ ತಪ್ಪು ಕೆಲಸ ಮಾಡ್ಬಿಟ್ಟೆ, ನಾನು ಯಾಕೆ ಈ ತರ ಮಾಡಿದೆ ಅಂತ ತಗೊಂಡೋಗಿ ತಾನು ತಗೊಂಡಿದ್ದ 30 ರೂಪಾಯಿಗಳನ್ನ ಹೋಗಿ ವಾಪಸ್ಸು ಆ ಮಹಾಯಾಜಕರ ಬಳಿಗೆ ಎಸ್ತು ಬಿಡ್ತಾನೆ, ಬಿಸಾಕ್ಬಿಟ್ಟು ನನಗೇನ್ ಬೇಕಾಗಿಲ್ಲ, ನಾನು ತುಂಬಾ ತಪ್ಪು ಕೆಲಸ ಮಾಡಿದೆ ಅಂತ ಹೋಗಿ ತಾನೇ ಸ್ವತಃ ನಾನು ಘೋರ ಪಾಪಿ, ನಾನ್ ಪಾಪಿ ಅಂತ ಹೇಳ್ಕೊಳ್ತಾನೆ. ಇಲ್ಲಿ ಪೇತ್ರನ ರೀತಿ ಅವನು ಯೇಸು ಕ್ರಿಸ್ತನ ಬಳಿಗೆ ಬರಕ್ ಸಾಧ್ಯವಾಗಿಲ್ಲ. ಇದು ಕ್ಷಮಿಸಲ್ಪಡದಂತಹ ಪಾಪವಲ್ಲ, ಇದಕ್ಕೂ ಕ್ಷಮಾಪಣೆ ಇದೆ ಎಂದು ತನ್ನ ಪ್ರಯತ್ನ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ರೆ ಒಂದ್ ವೇಳೆ ಆತನ ಕ್ಷಮಾಪಣೆ ಆಗ್ತಿತ್ತು. ಆದ್ರೆ ಅವನೇನ್ ಮಾಡ್ತಾನೆ, ತನ್ನ ಸ್ವ ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ನೇಣೆ ಹಾಕೊಂಡು ಹೊಟ್ಟೆ ಬಿರಿದು ಕೆಳಗೆ ಬಿದ್ದು ಸಾಯ್ತಾನೆ ನಾನು ನೋಡ್ತೇನೆ. ಇಲ್ಲಿ ಕ್ರಿಸ್ತನ ಬಳಿಗೆ ಕ್ಷಮಾಪಣೆಗಾಗಿ ಬರಬಹುದಾಗಿತ್ತು, ಬರಲಿಲ್ಲ. ಕ್ರಿಸ್ತನನ್ನು ತಿರಸ್ಕರಿಸಿದನು. ಇದು ಪವಿತ್ರ ಆತ್ಮನ ನಿಂದನೆಗೆ ಕಾರಣವಾಯಿತು. ಈಗ ನಮ್ಗೆ ಅರ್ಥವಾಗಿರೋದು ಪವಿತ್ರ ಆತ್ಮನ ನಿಂದನೆ ಅಂದ್ರೆ ಯಾವ ರೀತಿ ನಾವು ನೋಡುವಾಗ, ಇಲ್ಲಿ ಮೇನು ಮುಖ್ಯವಾಗಿ ಕ್ರಿಸ್ತನ ಕೇಂದ್ರ ಬಿಂದು. ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುತ್ತಾರೋ ಅವ್ರಿಗೆಲ್ಲರಿಗೂ ಕ್ಷಮಾಪಣೆ ಇದೆ. ಆದ್ರೆ ಕ್ರಿಸ್ತನನ್ನು ತಿರಸ್ಕರಿಸಿ ಯಾರ್ಯಾರು ಆತನ ನಂಬುವುದಿಲ್ಲೋ ಅವರೆಲ್ಲರೂ ಪವಿತ್ರಾತ್ಮನಿಂದ ದೂರವಾಗಿರ್ತಾರೆ, ಪವಿತ್ರಾತ್ಮನ ನಿಂದನೆಗೆ ಕಾರಣವಾಗಿರ್ತಾರೆ. ಅಂತ ಪಾಪಿಗಳಿಗೆ ಕ್ಷಮಾಪಣೆ ಸಿಗುವುದಿಲ್ಲ. ಕ್ರಿಸ್ತನ ಬಳಿಗೆ ಬರುವ ಪ್ರತಿಯೊಬ್ಬ ಎಂತ ಕಠಿಣವಾದ ಎಂತ ಪಾಪನೆ ಮಾಡಿರ್ಲಿ, ಅವನ ಪಾಪ ಎಷ್ಟೇ ಇರ್ಲಿ, 103ನೇ ಕೃತ್ಯ ಮುನ್ನಡುವಾಗನೆ ಸಮಸ್ತ ರೋಗಗಳನ್ನು ಎಲ್ಲಾ ತರದ ಪಾಪಗಳನ್ನು ಗುಣಪಡಿಸುವ ಆತನೇ ಆಗಿದ್ದಾನೆ. ಅಂತ ಇದರಲ್ಲಿ ಪಾಪಗಳಿಗೆ ಕ್ಷಮಿಸುವ ಶಕ್ತಿ ದೇವರಿಗಿದೆ. ರೋಮಾಪುರಕ್ಕೆ ಬರೆದ ಪತ್ರಿಕೆ 5:5 ಆತನು ಹೊಸ ಜೀವನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಒಬ್ಬ ಪಾಪಿ ಕ್ರಿಸ್ತನ ಬಳಿಗೆ ಬಂದಾಗ ಹೊಸ ಜೀವಿತ, ಅವನೆಲ್ಲಾ ಕೆಟ್ಟ ಕೆಲಸ ಬಿಟ್ಟು ಕ್ರಿಸ್ತನ ತಿಳ್ಕೊಂಡು ನೂತನ ಜೀವನವನ್ನು ಪಡೆದುಕೊಳ್ಳುವ ಶಕ್ತಿ ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ ದೇವರು. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ಸಾಗರ ಧಾರಾಳವಾಗಿ ಹರಿತಾ ಇದೆ. ಆದ್ರೆ ಪವಿತ್ರಾತ್ಮ ಕೊಟ್ಟಿರುವ ಪ್ರೀತಿ ಸಾಗರ ಯಾರು? ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತನ್ನ ಮರಣವನ್ನು ನಮಗೋಸ್ಕರ ಶಿಲುಬೆ ಕೊಟ್ಟಂತ ಪ್ರಾಣ, ಆತನ ನಮಗೋಸ್ಕರ ಪ್ರೀತಿ ತೋರಿಸಿದಂತ ಪ್ರೀತಿ, ಅದಕ್ಕಿಂತ ಉನ್ನತವಾದದ್ದು ಒಂದೂ ಇಲ್ಲ. ಹೀಗಿರುವಾಗ ಪವಿತ್ರಾತ್ಮ ಮೂಲಕ ಪ್ರೀತಿ ಸಾರನ್ನ ಈಗ ನಮಗೆ ಕೊಡಲ್ಪಟ್ಟಿದೆ. ಯಾರ್ಯಾರು ಅದನ್ನ ಅಂಗೀಕರಿಸ್ಕೊಳ್ಳೋದು ಎಲ್ಲ ಪವಿತ್ರಾತ್ಮಕ ಪ್ರೀತಿ ಸಾರ. ಪವಿತ್ರಾತ್ಮನ ಕೆಲಸ ಏನು ಆಗಲೇ ಸತ್ಯದ ಕಡೆಗೆ, ಸತ್ಯದ ಆತ್ಮನ ಕಡೆಗೆ ನಡೆಸುವ, ಸತ್ಯ ಆತ್ಮ ಕ್ರಿಸ್ತನ ಕಡೆಗೆ ನಡೆಸುವಂತದ್ದು. ಇಂಥ ಒಂದು ಕೆಲಸ ಆತಂದಾಗಿದೆ. ಇಂಥದ್ದು ನಾವು ತಿರಸ್ಕರಿಸಿದಾಗ ಅದು ಪವಿತ್ರಾತ್ಮ ಒಂದು ದೋಷಣೆಯಾಗಿದೆ. ಅವ್ರಿಗೆ ಕ್ಷಮಾಪಣೆ ಇರಲ್ಲ, ಯಾಕಂದ್ರೆ ಕ್ರಿಸ್ತನ ಬಳಿಗೆ ಬರೋದೇ ಇಲ್ವಲ್ಲ, ಅದಕ್ಕೋಸ್ಕರ ಅವ್ರಿಗೆ ಕ್ಷಮಾಪಣೆ ಆಗೋದೇ ಇಲ್ಲ. ಆದಿಕಾಂಡ 6:3 ನಿನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅಂತ ಯಾಕೆ ಹಿಂಗೆ ಹೇಳ್ತಾನೆ? ಕಾರಣ ಆಗಿನ ಜನರು ಸಂಪೂರ್ಣವಾಗಿ ದೇವರನ್ನು ಮರೆತಿದ್ರು, ಸ್ವಇಚ್ಛೆಯಿಂದ ತಮ್ಮ ಮನಸ್ಸಿಗೆ ಬಂದ ಹಾಗೆ ಪಾಪ ಮಾಡ್ತಿದ್ರು. ಆದ್ರೆ ಪಶ್ಚಾತ್ತಾಪದ ಭಾವನೆ ಅವ್ರಿಗೆ ಇರಲೇ ಇರಲಿಲ್ಲ. ಇಂತಹವರು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾಶವಾಗುತ್ತಾರೆ. ಇದು ಪವಿತ್ರಾತ್ಮನ ನಿಂದನೆ ಆಗಿದೆ. ಅಂತ ಜನರು ಈಗಲೂ ಕೂಡ ಈ ಲೋಕದಲ್ಲಿದ್ದಾರೆ. ಅನೇಕರು ಅಂತ ಜನರು ಬಹಳ ದುಷ್ಕೃತ್ಯಗಳನ್ನ ತಮ್ಮನ್ನ ಕ್ರೋಢೀಕರಿಸಿಕೊಂಡು ಪವಿತ್ರಾತ್ಮನಿಂದ ಗುರಿಗೆ ನಾಶ ಮಾಡುತ್ತಾರೆ. ಇಲ್ಲಿ ಆತನು ಕ್ರಿಸ್ತನ ಬಳಿಗೆ ಬಂದು ಕ್ಷಮಾಪಣೆ ಹೊಂದಲು ಪ್ರತಿಯೊಬ್ಬರನ್ನು ಕರೀತಾನೆ. ಬನ್ರಿ ಕ್ಷಮಾಪಣೆ ಹೊಂದ್ಕೊಡಿ, ಪ್ರತಿಯೊಬ್ಬರನ್ನು ಕ್ಷಮಿಸ್ತಾನೆ ಅನ್ನುವ ಒಂದು ಮಾತು. ಆದ್ರೂ ಕೂಡ ಅವರು ಬರೋದು ತಮ್ಮ ತಪ್ಪು ಒಪ್ಪಿಗೆಗೊಂಡು ಬರಬೇಕಾಗಿದೆ. ಇಲ್ಲಿ ಒಂದು ಘಟನೆ ನೋಡೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1 ನಡೆದಂತ ಒಂದು ಘಟನೆ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ 8ನೇ ವಚನ ಪೇತ್ರನ. ಇಲ್ಲಿ ಪೇತ್ರನು ಆಕೆಯನ್ನು ನೋಡಿ, ನೀವು ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು, ಇಷ್ಟೇ ಹಣಕ್ಕೆ ಅಂದಳು. ಇಲ್ಲಿ ಒಂದು ಘಟನೆ ನಿಮ್ಗೆ ಗೊತ್ತಿರ್ಬೋದು. 5ನೇ ಅಪೊಸ್ತಲರ ಅಧ್ಯಾಯ 1-10 ನೋಡಿದಾಗ ಇಲ್ಲಿ ಅನನೀಯ ಮತ್ತು ಸಫೀರ ಅಂತ ಇಬ್ರು ಗಂಡ ಹೆಂಡತಿರು ಆ ಕಾಲದಲ್ಲಿ ಸುವಾರ್ತೆ ಸಾರುವುದಕ್ಕೆ ಬಹಳ ಆಸಕ್ತಿಯಿಂದ ಎಲ್ಲರೂ ಸಹ ತಮ್ಮಲ್ಲಿದ್ದ ಆಸ್ತಿಗಳನ್ನ ಮಾರಿ ಹಣನ ಅನೇಕರು ತಂದು ಕೊಡ್ತಾ ಇದ್ರು. ಯಾಕೆಂದ್ರೆ ಸುವಾರ್ತೆ ಸಾರಬೇಕು. ಯೇಸು ಕ್ರಿಸ್ತನ ಪುನರುತ್ಥಾನಗೊಂಡ ವಿಚಾರವಾಗಿ ಸಂಪೂರ್ಣವಾಗಿ ಅದನ್ನ ಮುಚ್ಚಳಿಕೆ ಪ್ರಯತ್ನ ಮಾಡುವಂತ ಒಂದು ಸ್ಥಿತಿ ಇತ್ತು. ಈಗ ಅಪೊಸ್ತಲರು ಸಹ ಒಟ್ಟುಗೂಡಿ ಅದನ್ನ ಸ್ಥಿರಪಡಿಸಬೇಕು. ಯೇಸು ಕ್ರಿಸ್ತನ ಎದ್ದ ವಿಚಾರದಲ್ಲಿ ಸುವಾರ್ತೆ ಸಾರಬೇಕು ಅನ್ನೋದೇ ಒಂದು ಗುರಿಯಾಗಿತ್ತು. ಈ ಸಂದರ್ಭಗಳಲ್ಲಿ ಬಹಳ ಬಿರುಸಿನಿಂದ ಸುವಾರ್ತೆ ಸಾರಲ್ಪಡಿಸಿತ್ತು.
ಆಗ ಅನೇಕರು ತಂದು ಕೊಡ್ತಾ ಇದ್ರು ಕೂಡ ಇವ್ರು ಕೂಡ ನಾವು ಕೊಡಬೇಕು ಅಂತ ಅನನೀಯ ಮತ್ತು ಸಭೆಪರರು ಯೋಚನೆ ಮಾಡ್ತಾರೆ. ತಮ್ಮ ಆಸ್ತಿಯನ್ನ ಮಾರ್ತಾರೆ. ಮಾರ್ಬಿಟ್ಟು ಬೇಕಾದಷ್ಟು ಹಣ ಬರುತ್ತೆ. ಹಣ ನೋಡಿದಷ್ಟು ಅವ್ರ ಮನಸ್ಸಲ್ಲಿ ಒಂದು ವ್ಯತ್ಯಾಸ ಉಂಟಾಗುತ್ತೆ. ಇಷ್ಟ ಹಣ ಯಾಕಪ್ಪ ಕೊಡೋದು, ಇದ್ರಲ್ಲಿ ಒಂದು ಅರ್ಧ ಕೊಟ್ಬಿಟ್ಟು ಅರ್ಧ ಇಟ್ಕೋಣ ನಮ್ಮ ಮನಸ್ಸಿನ ಮನೋಭಾವನೆ ಬಂತು. ಆಸ್ತಿ ಅವ್ರದೇ ಆಗಿರ್ಬೋದು. ಇಲ್ಲಿ ಅವ್ರು ಆಡಿದ ಮಾತೇನು, ನಾವು ಕೂಡ ನಮ್ಮ ಆಸ್ತಿಯನ್ನ ಮಾರಿ ನಾನು ಸಾರೋದಕ್ಕೆ ಹಣ ಕೊಡ್ತೀನಿ ಅನ್ನುವ ಮಾತು. ಇದು ಪೇತ್ರನ ಬಳಿಗೆ ಹೇಳ್ಕೊಂಡದ್ದು. ಆಗ ಅವ್ರೇನ್ ಮಾಡ್ತಾನೆ, ಮಾರ್ಬಿಟ್ಟು ಅರ್ಧ ಹಣನ ಬಚ್ಚಿಕೊಂಡು ಉಳಿದಿದ್ದೆ ತಂದಿದ್ದೆ ಇಷ್ಟೇ ಸ್ವಾಮಿ ಅಂತ ಕೊಡಕ್ ಹೋದಾಗ ಆಗ ಪೇತ್ರನ ಗೊತ್ತಾಗುತ್ತೆ ಇದು. ಆಗ ಪೇತ್ರ ಏನ್ ಮಾಡ್ತಾನೆ, ಸರಿ ನೀನು ಪವಿತ್ರಾತ್ಮನ ದೋಷಿಸ್ತಾ ಇದೀಯಾ ಅಂತ ಹೇಳಿ ಆತನಿಗೆ ಹೇಳಿದ ತಕ್ಷಣ ಆತನು ಸತ್ತೋಗ್ತಾನೆ ಇದೆ ನನ್ನೆ. ಅದೇ ರೀತಿ ಸಾಯಿಪರನ್ನ ಕರೀತಾನೆ. ಅವಳು ಕೂಡ ಬರ್ತಾಳೆ. ಏನಮ್ಮ ಇಷ್ಟಕ್ಕೆ ನೀನು ಬಲವನ್ನು ಮಾರಿದ್ದು, ಇಷ್ಟೇ ಹಣಕ್ಕೂ ಎಂದು ಕೇಳಲು, ಹೌದು ಸ್ವಾಮಿ ಅಷ್ಟೇ ಹಣಕ್ಕೆ ಅಂದಳು. ಆಗ ಪೇತ್ರನು ಆಕೆ, ನೀವಿಬ್ಬರೂ ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿದ್ದೀರಿ? ಕರ್ತನ ಆತ್ಮವನ್ನು ಯಾಕೆ ನೀವು ಪರೀಕ್ಷೆ ಮಾಡ್ತಾ ಇದೀರಿ? ನೀವು ಒಪ್ಕೊಳ್ಳದೇ ಇದ್ರೆ ಚೆನ್ನಾಗಿತ್ತು, ನೀವು ಸುಮ್ಮನಿದ್ರೆ ಚೆನ್ನಾಗಿತ್ತು, ನಿಮ್ಮ ಜೀವ ಉಳ್ಕೊತಾ ಇದ್ದಲ್ಲ. ಸುಮ್ಮನೆ ಕರ್ತನಿಗೆ ನೀವು ತಪ್ಪಾಗಿ ನೀವು ಮಾತನಾಡಿ ಆತನನ್ನ ನಿಂದಿಸುವಂಥದ್ದು ಯಾಕೆ ನೀವು ತಪ್ಪಾಗಿ ಹೇಳ್ತಾ ಇದೀರಿ? ನಿಮ್ಮ ಹಣ ಕೊಡಿ ನಾವು ಕೇಳಲ್ವಾ ನಿನ್ನ? ಅಲ್ವಲ್ಲ, ಯಾಕೆ ನೀವು ಸುಳ್ಳು ಹೇಳ್ಕೊಂಡು ಇಷ್ಟೇ ಅಂತ ಹೇಳ್ತಾ ಇದೀರಿ? ಅಗೋ ನಿನ್ನ ಗಂಡನೋ ಉಣಿಟ್ಟವರು ಬಂದು ಬಾಗಿಲಲ್ಲಿ ನಿಂತಿದ್ದಾರೆ, ನಿನ್ನನ್ನೂ ಹೊತ್ತುಕೊಂಡು ಹೋಗುವರು ಎಂದು ಹೇಳಿದ್ರು. ಅಂದ್ರೆ ಇದು ಕ್ಷಮಾಪಣೆ ಇಲ್ಲದ ಪಾಪ. ಒಂದ್ ದೇವ್ರ ವಿಷಯಗಳಲ್ಲಿ ನಾವು ಆಡುವಂತ ಮಾತುಗಳು, ದೇವರ ಜೊತೆ ನಾವು ಮಾಡುವಂತ ಒಡಂಬಡಿಕೆಗಳೇನಿದೆ, ಇದನ್ನ ನಾವು ತಿರಸ್ಕರಿಸ್ಬಿಟ್ಟು ಅಯ್ಯೋ ಸ್ವಾಮಿ ಅಂತ ಮತ್ತೆ ಅದ್ರ ತಿರಸ್ಕಾರ ಮಾಡಿ ನಾ ಪಾಪ ಮಾಡಲ್ಲ, ನಾ ಮಾಡ್ತೀನಿ ಪಾಪ ಮಾಡಲ್ಲ ಅಂತ ಮತ್ತೆ ಪಾಪ ಮಾಡಿ ಎಲ್ಲವೂ ಸಹ ಕ್ಷಮಿಸಲ್ಪಡದ ಪಾಪ. ಇದು ಪವಿತ್ರಾತ್ಮನ ನಿಂದನೆಗೆ ಕಾರಣ ಆಗುವಂತ ಪಾಪಗಳಾಗಿವೆ. ಅದಕ್ಕೋಸ್ಕರ ನಾವು ಒಂದ್ಸಾರಿ ನಿರ್ಧಾರ ತಕೊಂಡ್ರೆ, ಆ ನಿರ್ಧಾರ ತಕೊಂಡ್ರೆ ಅದ್ರ ತಕ್ಕತೆ ನಡ್ಕೋಬೇಕು. ನಾವು ಪಾಪ ಮಾಡಲ್ಲ ಸ್ವಾಮಿ ಅಂದ್ರೆ ಮಾಡಬಾರ್ದು. ಏನ್ ಕೃತ್ಯಗಳನ್ನ ಮಾಡ್ತಾ ಇದ್ದೋ ಯಾವ ನಿಲ್ಲಿಸ್ತೀವೋ ಅದನ್ನ ಸಂಪೂರ್ಣ ನಿಲ್ಸಿಬಿಡ್ಬೇಕು. ಈಗ ಅಂತ ಪಾಪಗಳನ್ನ ಮಾಡಿ ಕ್ರಿಸ್ತನಿಗೆ ನಾವು ಈ ರೀತಿಯಾಗಿ ಪಾಪ ಮಾಡೋದು ಮತ್ತೆ ಪಾಪ ಕ್ಷಮಾಪಣೆ ಕೇಳೋದು, ಪಾಪ ಮಾಡೋದು ಏನಾಗತ್ತೆ ಅಂದ್ರೆ ಒಂದಲ್ಲ ಒಂದೇ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂತ ನಾವು ಪಾಪದಲ್ಲಿ ಇನ್ನೂ ಬಿತ್ತಿರಬಾರದು ಅಂತ ಪೌಲ ಎಚ್ಚರಿಸ್ತಾನೆ. ಅದು ನಮ್ಮ ಹೃದಯ ಕಠಿಣ ಆಗಿ ಮತ್ತೆ ಪಶ್ಚಾತ್ತಾಪ ಪಡುವಂತ ಮಾರ್ಗ ಸಿಗದೇ ಇಲ್ಲ, ಪಾಪದಲ್ಲೇ ಬೀಳುವಂತ ಮಾರ್ಗ ಬಂದ್ಬಿಡ್ತು. ಅದಕ್ಕೋಸ್ಕರವಾಗಿ ನಾವು ಎಚ್ಚರಿಕೆಯಿಂದ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಸುಳ್ಳುಗಳ ವಿಷಯಗಳಲ್ಲಾಗ್ಲಿ ಯಾವ್ದನ್ನ ಯಾವ ವಿಷಯಗಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಜೊತೆಗೆ ನಾವು ಕ್ರಿಸ್ತನಿಗೆ ಯಾವ ರೀತಿ ಒಪ್ಪಿಸ್ಕೊಟ್ಟಿರ್ತೀವಿ ಅದ್ರ ಮೇಲೆ ನಾವು ನಡ್ಕೋಬೇಕು. ಇಲ್ಲೇ ಹೋದ್ರೆ ಪವಿತ್ರಾತ್ಮನಿಂದನೇ ಕಾರಣವಾಗುತ್ತೆ. ಪವಿತ್ರಾತ್ಮನಿಂದನೇ ಕಾರಣವಾಗಿ ನಾವು ಕ್ರಿಸ್ತನಿಂದ ದೂರವಾಗಿ ಮತ್ತೆ ಪಾಪ ಮಾಡುವುದು ತುಂಬಾ ತಪ್ಪು, ಪುನಃ ಬಹಳ ಕೆಟ್ಟದಾಗಿರುತ್ತೆ ಅನ್ನೋದಾಗಿದೆ. ಅದನ್ನೇ ಎಂದರು. ಹೀಗೆ ಇಬ್ಬರು ಅವ್ರ ಸತ್ವವಾದ ನೋಡುವಾಗ ನಿಜಕ್ಕೂ ಇದು ಒಂದು ಎಚ್ಚರಿಕೆಯ ಸಂದೇಶವಾಗಿದೆ. ಅನನೀಯ ಮತ್ತು ಸಫೈರಳ ಒಂದು ವಿಚಾರ. ಅದಕ್ಕೆ ಅನನೀಯ ಮತ್ತು ಆತನ ಹೆಂಡತಿ ಸಫೈರಳು ಸುಳ್ಳು ಹೇಳಿ ಅವ್ರು ಏನ್ ಮಾಡಿದ್ರು, ತಪ್ಪಿಸಿಕೊಳ್ಳಕ್ ಪ್ರಯತ್ನ ಪಟ್ರು ತಮ್ಮನ್ನೇ ತಾವು. ನಾವು ಈ ನಡೆದ ಘಟನೆ ಪವಿತ್ರ ಆತ್ಮನಿಂದ ನಿಲ್ಲಿಸದಿಂದ ಕ್ಷಮಾಪಣೆ ಹೊಂದದೆ ಸತ್ತರು. ಧರ್ಮೋಪದೇಶ ಕಾಂಡ 13:23 ಕೂಡ ತಂದೆ, ಮಗ ಮತ್ತು ಪವಿತ್ರಾತ್ಮ ದೇವರು ಒಬ್ಬನೇ. ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ ಒಬ್ಬನೇ ದೇವರು. ಅಂದ್ರೆ 3 ರೀತಿಯಲ್ಲಿ ದೇವರು ಈ ಲೋಕನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ, ಈ ಲೋಕನ ವಿಮೋಚನೆಗಾಗಿ 3 ರೀತಿಯಲ್ಲಿ ಕಾರ್ಯವನ್ನು ಸಾಧನೆ ಮಾಡುವಂತ ನೋಡ್ತೀವಿ. ಅದೇ ಯಾಕೋಬನ ಪತ್ರಿಕೆ ದೇವರು ಒಬ್ಬನೇ ಅಂತ ಆಸೆ ದವಳು ಕೂಡ ಎದುರಿ ನಡುತ್ತವೆ ನೋಡಿ. ದೇವರು ಒಬ್ಬನೇ, ಅದನ್ನ ಕಾರ್ಯವು 3 ರೀತಿ ನಡೀತದೆ ನೋಡುವಂತರಾಗಿದೆ. ಇಲ್ಲಿ ಪವಿತ್ರಾತ್ಮ ನಿಲ್ಲಿಸಿದರೆ ತಂದೆ ಮಗ ಇಬ್ಬರನ್ನು ಕೂಡ ನಿಲ್ಲಿಸಿದ ಹಾಗೆ ಆಯ್ತು. ಅದಕ್ಕೋಸ್ಕರ ಇಲ್ಲಿ ಬಡಿದು ಒಂದಕ್ಕೊಂದು ಹೊಂದಾಣಿಕೆ ಇರ್ತದೆ. ಮತ್ತಾಯ 18:21 ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರರು ನನಗೆ ತಪ್ಪು ಮಾಡಿದ್ರೆ ಎಷ್ಟು ಸಾರಿ ನಾನು ಕ್ಷಮಿಸಬೇಕು ಅಂತ ಕೇಳ್ತಾರೆ. ಇಲ್ಲಿ ಕ್ಷಮಾಪಣೆ ವಿಷಯಕ್ಕೆ ಬರುವಾಗ ನೋಡೋಣ. ಅಲ್ಲಿ ಸ್ವಾಮಿ ಹೇಳ್ತಾರೆ, 7 ಸಾರಿನೋ ಎಂದು ಕೇಳಲು ಸ್ವಾಮಿನಿಗೆ 7 ಅಲ್ಲ 70 ಸಾರಿ ಕ್ಷಮಿಸು. 70 ಸಾರಿ ಕ್ಷಮಾಪಣೆಗೆ ಅದು ಲೆಕ್ಕನೇ ಇಲ್ಲ ಅಂತ. ಈಗ ಸಹೋದರರೇ, ನಾವು ನಮ್ಮ ಜೀವಿತದಲ್ಲಿ ಬಾಲ್ಯದ ಜೀವಿತದಲ್ಲಿ ನೋಡುವಾಗ ಇಲ್ಲಿವರೆಗೂ ಎಷ್ಟು ಮಾಡಿದವ ಪಾಪ ನಮಗೆ ಗೊತ್ತಿಲ್ಲ. ಅವಾಗ ಒಂದ್ ವೇಳೆ ಲೆಕ್ಕ ಹಾಕ್ಬಿಟ್ರೆ ಒಂದ್ ಬೆಟ್ಟದಷ್ಟೇ ಆಗ್ಬೋದೇ ಇರೋ. ಇಷ್ಟು ಪಾಪಗಳು ಮಾಡಿದ್ರು ಕೂಡ ದೇವರು ತಾಳ್ಮೆಯಿಂದ ಕ್ಷಮಿಸ್ಕೊಂಡು ಬರುವಂತದ್ದು ಆತನ ಕೃಪೆ. ಯಾಕೆಂದ್ರೆ ನಾಶ ಆಗಬಾರ್ದು. ನನ್ನ ನಂಬಿದ ಮಗಳು, ನನ್ನ ಸೇರ್ಕೊಂಡು ಜೀವಿಸುವಂತ ಮಗನು, ನನ್ನೇ ನಂಬಿರೋ ಮಕ್ಕಳು ತಪ್ಪು ಮಾಡ್ತಾ ಇದಾರೆ, ಇವ್ರು ಹೇಗಾದ್ರೂ ಮಾಡಿ ಕ್ಷಮಾಪಣೆ ಕೊಟ್ಟು ಇವನ ಸರಿ ದಾರಿ ತರಬೇಕು ಅನ್ನೋ ದೇವ್ರ ಉದ್ದೇಶ. ಎಷ್ಟು ಸಾರಿ ಅವನಿಗೆ ಕ್ಷಮಿಸ್ಬೇಕು ಅಂತ ಕೇಳಿದಾಗ 7 ಅಲ್ಲ 70 ಸಾರಿ ಕ್ಷಮಿಸ್ಬೇಕು. ಅಂದ್ರೆ ಯಾವ ರೀತಿ 70 ಸಾರಿ ಕ್ಷಮಿಸ್ಬೇಕು? ಅದು 70 ಸಾರಿಯೂ ಸಹ ಅವ್ರು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆ ತಿರ್ಕೊಂಡ್ರೆ, ಅಯ್ಯೋ ತಪ್ಪಾಗೋಯ್ತು, ಈಗ ಮಾಡ್ಬಿಟ್ಟಿದೆ ಅಂತ
ಅನಾಥ ಕೇಳ್ಕೊಂಡ ಸಂದರ್ಭಗಳಲ್ಲಿ ಆತನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಕೂಡ ಅನೇಕ ಪಾಪಗಳು ನಮ್ಮನ್ನು ನಾವು ನೆನೆಸ್ಕೊಳ್ಳುವಾಗ ಎಷ್ಟು ಸುಳ್ಳು ಇದೀವೋ, ಎಷ್ಟು ಮೋಸ ಮಾಡಿದೀವಿ, ಎಷ್ಟು ಜನ ಏನ್ ಮಾಡಿದೀವಿ, ಯಾವ ತರ ನಡ್ಕೊಂಡಿದೀವೋ ಇವೆಲ್ಲ ಕ್ಷಮಿಸ್ಕೊಂಡೇ ಬರ್ತಾ ಇದ್ದಾನೆ. ಮತ್ತೆ ಸ್ವಾಮಿ ಕ್ಷಮಿಸಪ್ಪ, ನಾವು ತಪ್ಪು ಮಾಡಿದೀವಿ ಅಂತ ಕೇಳ್ಕೊಳ್ಳುವಾಗ ಅದೆಲ್ಲ ಕ್ಷಮಾಪಣೆ ಬರ್ತಾನೆ. ಇದು ಪವಿತ್ರಾತ್ಮ ನಿಂದನೆಗೆ ಕಾರಣವಾಗದೇ ಇರುವಂತಹ ರೀತಿ. ನಾವು ಯೇಸು ಕ್ರಿಸ್ತನ್ನೇ ಆತುಕೊಂಡು ಆತನನ್ನೇ ನಡೆಯುವಾಗ ನಮಗೆ ಪವಿತ್ರಾತ್ಮ ನಿಂದನೆಗೆ ಕಾರಣವಾಗುದಿಲ್ಲ. ನಾವು ತಪ್ಪು ಮಾಡ್ತೀವಿ. ಈಗಲೂ ಕೆಲ ಸಂದರ್ಭಗಳಲ್ಲಿ ನಾವು ಇಷ್ಟೆಲ್ಲ ಸತ್ಯವೇದ ವಾಕ್ಯಗಳು ತಿಳ್ಕೊಂಡು ಇನ್ನೊಬ್ಬರನ್ನ ತಿಳಿಸ್ಬೇಕು ನಾವು ಒಂದು ಮನೋಭಾವನೆ ಇದ್ರೂ ಕೂಡ ಒಂದೊಂದ್ಸಾರಿ ನಾವು ಸುಳ್ಳು ಹೇಳ್ತೀವಿ, ತಪ್ಪು ಮಾಡ್ತೀವಿ. ಹೀಗಿರುವಾಗ ಅಯ್ಯೋ ಸ್ವಾಮಿ ನಾ ಈ ಮಾಡ್ಬಿಟ್ಟ ತಪ್ಪಾಯ್ತಲ್ಲಪ್ಪ ಅಂತ ನಾನು ರಾತ್ರಿ ಟೈಮ್ ಮಲಗುವಾಗ ನಮ್ಮ ಏನ್ ತಪ್ಪು ಮಾಡಿದೀವಿ, ಏನ್ ಮಾಡಿದೀವಿ ಅದ್ರ ಕ್ರಿಸ್ತನ ಮುಂದೆ ನಾವು ಹೊರಕೆ ಮಾಡುವಾಗ ಪಾಪ ಕ್ಷಮಿಸಲ್ಪಡ್ತದೆ. ಆಗ ಪವಿತ್ರಾತ್ಮ ನಿಂದನೆಗೆ ನಾವು ಕಾರಣ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನನ್ನ ನಾವು ಅಂಗೀಕರಿಸಿಕೊಂಡು ಆತನಲ್ಲೇ ನಾವು ನಡೆಯುವುದಾದ್ರೆ ಪವಿತ್ರಾತ್ಮ ನಿಂದೆಗೆ ಕಾರಣವಾಗೋದಿಲ್ಲ. ಯಾಕೆಂದ್ರೆ ಯೇಸು ಕ್ರಿಸ್ತನೇ ಆತ್ಮವೇ ಪವಿತ್ರಾತ್ಮ. ಆತನು ನಮ್ಮ ಬಳಿಯಲ್ಲಿ ನಮ್ಮ ಸಹಾಯಕ್ಕಾಗಿ ಸತ್ಯದ ಕಡೆಗೆ ನಮ್ಮನ್ನು ತಿರುಸುವುದಕ್ಕಾಗಿ ಅಂದ್ರೆ ಕ್ರಿಸ್ತನ ಕಡೆ ತಿರುಸುವುದಕ್ಕಾಗಿ ಆತನು ನರಳಾಟದಿಂದ ನಮ್ಮನ್ನು ಬೇಡಿಕೊಳ್ತಾನೆ ಅಂತ ನೋಡ್ತಾರಾಗ್ತೀವಿ. ಎಷ್ಟೇ ಪಾಪದಲ್ಲಿ ಕ್ರಿಸ್ತನ ಬಳಿಗೆ ಬನ್ರಿ, ಅದನ್ನು ಕೇಳ್ಕೊಳ್ಳಿ, ಖಂಡಿತವಾಗಿ ಕ್ಷಮಾಪಣೆ ಇದೆ. ಆದ್ರೆ ಮತ್ತೆ ಅದನ್ನ ಮರುಕಳಿಸಕ್ಕೆ ಹೋಗಬಾರದು. ಯಾಕೆಂದ್ರೆ ಪವಿತ್ರಾತ್ಮನ ಯೇಸು ಕ್ರಿಸ್ತನ ಒಂದು ಶಕ್ತಿ ಅಷ್ಟೇ ಸರ್ವಶಕ್ತನ, ಮನುಷ್ಯನನ್ನೇ ಸೃಷ್ಟಿಸಿರುವಂತದ್ದು, ಭೂಲೋಕದ ಸಮಸ್ತವನ್ನು ಒಡೆಯನು. ಕೊಲಸೆ 1:14 ನೋಡುವಾಗ ಕಣಿ ಕಾಣುವ ದೃಶ್ಯಗಳು, ರಾಜತ್ವ, ಪ್ರಭುತ್ವ, ಅಧಿಕಾರ ಎಲ್ಲವೂ ಆತನಿಂದಲೇ ಆತನಾಗಿ ಸೃಷ್ಟಿಸಲ್ಪಟ್ಟಿದೆ ಅಂತ ನಾವು ಓದ್ತೇವೆ. ಹೀಗಿರುವಾಗ ಸಮಸ್ತಕ್ಕೆ ಒಡೆದಾಗಿರೋ ದೇವರೇ ನಾವೆಷ್ಟೇ ಪಾಪವನ್ನು ಕ್ಷಮಾಪಣೆಯನ್ನ ಕೇಳ್ಕೊಳ್ಳೋ ಮೂಲಕವಾಗಿ ನಮಗೆ ಕ್ಷಮಾಪಣೆ ಇದೆ, ಪವಿತ್ರಾತ್ಮ ನಿಂದೆಗೆ ಕಾರಣವಾಗುವುದಿಲ್ಲ ಅಂತ ರೋಮಾಪುರದವರ ಬರೋದಕ್ಕೆ ಕಡೆಯಾಗಿ 8:20 ನೋಡುವಾಗ ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ, ಪವಿತ್ರಾತ್ಮ ನೋಡಿ ನಮ್ಮ ಬಗ್ಗೆ ಚಿಂತೆ ಮಾಡಿದ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗ್ ಗೊತ್ತಿಲ್ಲದ್ರಿಂದ ಕಾರಣ ಪವಿತ್ರ ತಾನೇ ಮಾತಿಲ್ಲದಂತಹ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ತಾನೆ ಅಂತಿದೆ ನೋಡಿ. ಇಲ್ಲಿ ಪವಿತ್ರಾತ್ಮ ನಿಂದನೆಗೆ ಗುರಿಯಾಗಿ ಕ್ರಿಸ್ತನ ಕ್ಷಮಾಪಣೆಯನ್ನು ಹೊಂದಿಕೊಳ್ಳದೆ ನಾಶವಾಗಬಾರದು ಅನ್ನೋ ಉದ್ದೇಶದಿಂದ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ ನರಳಾಟದಿಂದ ಅವನು ಮಾತಿಲ್ಲದಂತ ನರಳಾಟದಿಂದ ಅದನ್ನ ಪವಿತ್ರಾತ್ಮ ಮುಂಚೆ ಮಾತಾಡಲ್ಲ ಮಾಡಿ ನರಳಾಟದಿಂದ ನಮಗೋಸ್ಕರವಾಗಿ ಬೇಡ್ಕೊಳ್ತಾನೆ. ದೇವರೇ ಇವ್ರಿಗೆ ಮನಸ್ಕೊಡು, ನಿನ್ ಕಡೆ ತಿರುಕೊಳ್ಳುವಂತೆ ಮನಸ್ಕೊಡು, ತಿರ್ಕೊಂಡು ನಾಶವಾಗದ ರೀತಿಯಲ್ಲಿ ನಡೆಸುವಂತ ನಮ್ಮ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು ಅಂತನು. ದೇವರು ಪವಿತ್ರಾತ್ಮನು ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ಬಲಹೀನತೆಗಳು ಏನು ಅಂತ ಚೆನ್ನಾಗಿ ಗೊತ್ತಿದೆ. ಎಷ್ಟು ಸಾರಿ ತಪ್ಪು ಮಾಡಿದ್ರಿಂದ ಮತ್ತೆ ಕ್ರಿಸ್ತನ ಬಳಿಗೆ ನೀವು ಹೋಗಪ್ಪ, ನೀ ತೊಳ್ಕೋ, ನೀನ್ ಹಾಳಾಗ್ಬೇಡ, ನಾಶ ಆಗ್ಬೇಡ ಅನ್ನೋದ ರೀತಿಯಲ್ಲಿ ದೇವರು ನಮ್ಮನ್ನ ಯಾವಾಗಲೂ ಪ್ರೀತಿಯಿಂದ ನಡೆಸುವ ದೇವರಾಗಿ. ಅದಕ್ಕೋಸ್ಕರ ಪ್ರಿಯ ಸಹೋದರರೇ, ನಾವು ಮಾಡುವಂತ ಪ್ರತಿಯೊಂದು ಪಾಪಗಳು ಕ್ರಿಸ್ತನಲ್ಲಿ ತೊಳೆದುಕೊಳ್ಳುವುದಕ್ಕೆ ಶಕ್ತಿ ಇದೆ. ಕ್ಷಮಿಸಲ್ಪಡದ ಪಾಪ ಅಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಹೋಗದೆ, ಪಶ್ಚಾತ್ತಾಪ ಪಡದೆ, ಆತನಿಗೆ ಬೇಡಿಕೊಳ್ಳದೆ, ನಾವು ನಮ್ಮ ಸ್ವಂತ ಪ್ರಯತ್ನಗಳನ್ನ ಮಾಡಿ ನಾವೇ ಏನ್ ಮಾಡ್ಲಪ್ಪ ಹಿಂಗಾಯ್ತು ಅಂತ ನಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವ ಪಕ್ಷದಲ್ಲಿ ನಾವು ನಾಶನ ಗುರಿಯಾಗ್ತೀವಿ. ಅದು ಕ್ಷಮಿಸಲ್ಪಡದ ಪಾಪ ಪವಿತ್ರಾತ್ಮನ ನಿಂದನೆ ಕಾರಣವಾಗುತ್ತೆ. ಯಾಕೆ ಪವಿತ್ರಾತ್ಮ ಸದಾ ಧಾರಾಳಕವಾದ ಪ್ರೀತಿಯ ಮೇಲೆ ಸುರಿಸ್ತಾ ಇದ್ದಾನೆ. ಆತನ ನಾವು ತಿರಸ್ಕಾರ ಮಾಡಿದಾಗ ಕ್ರಿಸ್ತನ ಬಳಿಗೆ ಹೋಗಕ್ಕೆ ನಮ್ಗೆ ಮಾರ್ಗ ಸಿಗದೇ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ನಾವು ಪವಿತ್ರಾತ್ಮ ನಿಂದನೆಗೆ ಕಾರಣವಾಗಿ ಕ್ರಿಸ್ತನಲ್ಲಿ ಸಿಗುವಂತಹ ಅಂತ ಒಂದು ಸೌಭಾಗ್ಯ, ಆತನ ಸಿಕ್ಕುವಂತಹ ಆ ಒಂದು ಅಮೂಲ್ಯವಾದ ಒಂದು ಸಹಾಯ ಅದನ್ನ ನಾವು ಕಳ್ಕೊಳ್ತೀವಿ. ಆದ ಕಾರಣ ಪ್ರಿಯ ಸಹೋದರರಿಗೆ ನಾವು ಯಾವಾಗಲೂ ಸಹ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ಎಚ್ಚರವಾಗಿದ್ದೀವಿ. ಯಾವಾಗಲೂ ನಾವು ಕ್ರಿಸ್ತನನ್ನು ಆತುಕೊಂಡು ಪವಿತ್ರಾತ್ಮ ನಿಂದನೆಗೆ ಕಾರಣವಾಗದ ರೀತಿಯಲ್ಲಿ ನಮ್ಮ ಜೀವಿತವನ್ನು ಕಾಪಾಡು ಆತ ರಾಜ್ಯಕ್ಕೆ ಬಾಧ್ಯರಾಗುವಂತೆ ದೇವರು ನಮ್ಮನ್ನು ನಡೆಸಲಿ ಅಂತ ಈ ಒಂದು ದಿನದ ನನ್ನ ಒಂದು ಪ್ರಾರ್ಥನೆ ಆಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಕರ್ತನ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತ ಸಂದೇಶವನ್ನ ತಂದಂತ ಸಭಾ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರನ್ನ
ವಿಶೇಷವಾಗಿ ಕರ್ತನು ನಡೆಸಿ ಸಂದೇಶದಿಂದ ತುಂಬಿಸಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯವನ್ನ ನಮಗೆ ಕೊಟ್ಟು ಸಂದೇಶವನ್ನು ತಂದದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರವರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನಾ ಸಮಯ, ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ದರೆ ದಯಮಾಡಿ ಈಗ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂಥ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ಮೊದಲನೆಯ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅನಂತರ ಸಹೋದರಿ ರಾಜೇಶ್ವರಿ ಅವರು ಎರಡನೆಯ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೆಯ ಪ್ರಾರ್ಥನೆಗಾಗಿ ವಿಶೇಷವಾಗಿ ಈಗಾಗಲೇ ನಾವು ಈ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಅದನ್ನ ಮುಂದುವರ್ಸೋಣ. ಸುಬ್ಬರೆಡ್ಡಿ, ವರಪ್ರಸಾದ್, ವನಿತಾ, ರಮ್ಯಾ ಈ ನಾಲ್ವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಿದ್ದಾರೆ. ದೇವರವರನ್ನ ಮುಟ್ಟಲಿ, ಗುಣಪಡಿಸಲಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಬೀದರಿಂದ ಅರ್ಜುನ್ ಎಂಬುದಾಗಿ, ಅರ್ಜುನ್ ಮನ್ನಳ್ಳಿ ಇರ್ತಕ್ಕಂಥದ್ದು, ಅವರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಬೆಂಗಳೂರಲ್ಲಿ ಸರೋಜಾ ಪೀಟರ್ ಇರ್ತಕ್ಕಂಥವ್ರು ಶಿಕ್ಷಕಿ ಅವರು, ಟೀಚರ್ ಅವರು, ಅವ್ರಿಗೋಸ್ಕರ ಅವರು ಕೂಡ ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಕಾವ್ಯ ಹಾಗೂ ವಿನಯ್ ಇವರು ಕುಟುಂಬದ ಸಮಸ್ಯೆಯಿಂದ ಕಷ್ಟಪಡ್ತಿದ್ದಾರೆ. ದೇವರು ಕುಟುಂಬದ ಇರುವಂತ ಒಂದು ತೊಂದರೆಯನ್ನ, ಒಡಕನ್ನ ತೆಗೆದುಹಾಕಿ ದಂಪತಿಗಳು ದೇವರು ಅವರನ್ನು ಒಂದುಗೂಡಿಸಿ ಮತ್ತೆ ಅವರ ಜೀವಮಾನದಲ್ಲಿ ಆಶೀರ್ವಾದದಾಯಕವಾದ ದಾಂಪತ್ಯವನ್ನ ದೇವರು ಒದಗಿಸ್ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದಯಮಾಡಿ ಈ ವಿಷಯಗಳಿಗೋಸ್ಕರ ಹಿರಿಯರಂತ ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Hallelujah. ಸ್ತೋತ್ರಂ 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 ಸ್ತೋತ್ರಂ. ದೇವಾದಿ ನಿಮಗೆ ಸ್ತೋತ್ರ, ರಾಜಾದಿರಾಜನೇ ನಿಮಗೆ ಸ್ತೋತ್ರ, ಮನ ಮರುಗುವ ನಮ್ಮ ತಂದೆ ನಿಮಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಎಲ್ಲಾ ಬೇಡು ಗಂಡಾಂತರಗಳನ್ನು ಎಲ್ಲರನ್ನು ತಪ್ಪಿಸಿ ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ಪ್ರತಿಯೊಬ್ಬರು ದಯಪಾಲಿಸಿಕೊಟ್ಟಿದ್ರಪ್ಪ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಒಂದು ದಿನವನ್ನು ಆಶೀರ್ವದಿಸು. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಎಲ್ಲಿ ಒಬ್ಬರಿಬ್ಬರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಂತ ವಾಗ್ದಾನ ಮಾಡಿದಂತ ದೇವರೇ ನಿಮ್ಗೆ ಸ್ತೋತ್ರ ಸ್ವಾಮಿ. ತಂದೆ, ನೀವೆಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು ಸ್ವಾಮಿ. ತಾಯಿ ಗರ್ಭದಿಂದ ಇಂದಿನವರೆಗೂ ನಾವು ಪಾಪಿಗಳಾಗೇ ಇದ್ದೀವಿ ಸ್ವಾಮಿ. ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು. ನಿನ್ನ ಒಂದು ಪ್ರಸನ್ನತೆಯಿಂದ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿಯೂ ತೋರಿಸುವಾತನೇ, ನಮ್ಮ ಹೆಸರನ್ನು ಹಿಡಿದು ಕರೆಯುವ ಇಸ್ರಾಯೇಲ ದೇವರೇ ನಿಮಗೆ ಸ್ತೋತ್ರವಾಗಲಪ್ಪ. ಕಬ್ಬಿಣದ ಅಳುಗುಳಿಗಳನ್ನು ಮುರಿದು ಇಡುವಾತನೇ, ಆಸ್ತಿ ಪಾಸ್ತಿಗಳ ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ಕೊಡುವಾತನೇ ನಿನಗೆ ಸ್ತೋತ್ರವಾಗಲಿ ದೇವ. ಯೆಹೋವನೇ, ಯೆರೂಸಲೇಮನನ್ನು ಕಟ್ಟಿ ಚೆದರಿ ಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸಿದಾತನೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಪರ್ವತಗಳನ್ನು ಯೆರೂಸಲೇಮಿನ ಸುತ್ತಲೂ ಹೇಗೂ ಹಾಗೆ ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವಾತನೇ ನಿನಗೆ ಸ್ತೋತ್ರವಾಗಲಿ ದೇವ. ಅಪ್ಪ ತಂದೆ, ಈ ಒಂದು ಮುಂಜಾನೆಯ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡು. ಈ ಒಂದು ಸತ್ಯವೇದದ ವಾಕ್ಯಗಳನ್ನು ಪ್ರತಿಯೊಂದು ಕಡೆಗೆ, ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನೀನು ಒಂದು ಅದ್ಭುತವನ್ನು ಮಾಡಬೇಕು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಒಂದು ಕೂಟವನ್ನು ನಡೆಸಿಕೊಡ್ತಕ್ಕಂತ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತನೇ ನಿನಗೆ ಸ್ತೋತ್ರ 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 ಸ್ವಾಮಿ.
ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಕೂಟದಲ್ಲಿ ಸೇರ್ತಕ್ಕಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹೌದು ಸ್ವಾಮಿ, ಅವರು ನಿನ್ನಲ್ಲಿ ಎದ್ದು ಬಂದು ಕೂತು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವಾಗ ಈ ವಾಕ್ಯಗಳ ಮುಖಾಂತರ ಪ್ರತಿ ಒಬ್ಬೊಬ್ರು ನಿನ್ನ ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತನೇ, ಯಾರ್ಯಾರು ಯಾನೇನು ಕಷ್ಟಗಳಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದು ಕೂತು ನಿನ್ನಲ್ಲಿ ಮೊರೆ ಇಟ್ಟು ಬೇಡುವಾಗ ಅವರು ಬೇಡಿದ್ದನ್ನು ನೀನು ನೆರವೇರಿಸಿ ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ಈ ದಿನದಲ್ಲಿ ಕ್ಯಾನ್ಸರ್ ಕಾಯಿಲೆಗಳಲ್ಲಿ ಬೀಳತಕ್ಕಂತ ಯಾರ್ಯಾರು ಕ್ಯಾನ್ಸರ್ ಕಾಯಿಲೆಗಳಲ್ಲಿ ಬಳಲ್ತಾ ಇದ್ದಾರೋ ಅವರೆಲ್ಲರೂ ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ. ವೈದ್ಯನಿಗಿಂತ ಘನ ವೈದ್ಯ ನೀನು ಸ್ವಾಮಿ. ನೀನು ಒಂದು ಮಾತು ಹೇಳಿದರೆ ಸಾಕು ಸ್ವಾಮಿ, ಅವರಲ್ಲಿ ಇರ್ತಕ್ಕಂತ ಆ ಒಂದು ಕಾಯಿಲೆ ಸ್ವಾಮಿ ಕ್ಷಣದಲ್ಲಿ ಲಯವಾಗಿ ನೀನು ಮಾಡಿದಂತ ಉಪಕಾರವನ್ನು ಸ್ಮರಿಸಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಅವರನ್ನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಬೋಧಕರು ಹೇಳಿದಾರಪ್ಪ, ಅಸ್ವಸ್ಥರಾಗಿರೋರಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ. ಕರ್ತನೆ, ಈ ದಿನದಲ್ಲಿ ಯಾರ್ಯಾರು ಅನಾರೋಗ್ಯದಿಂದ ಅಸ್ವಸ್ಥರಾಗಿದ್ದಾರೋ ಅವರೆಲ್ಲರನ್ನು ಮುಟ್ಟು ಆಶೀರ್ವದಿಸು. ಕರ್ತನೆ, ನಿನ್ನ ಪರಿಶುದ್ಧ ರಕ್ತವನ್ನು ಅವರ ಮೇಲೆ ಪೋಕ್ಷಿಸು ಸ್ವಾಮಿ. ಆ ಒಂದು ರಕ್ತದಿಂದ ಸ್ವಾಮಿ ಅವರು ಬಿಡುಗಡೆ ಹೊಂದಿ ನಿನ್ನ ಒಂದು ವಾಕ್ಯದಿಂದ ಅವರೆಲ್ಲರೂ ಎಚ್ಚೆತ್ತುಕೊಂಡು ಗುಣಮುಖರಾಗಿ, ಇವತ್ತು ತಂದೆಯಿಂದ ನಾವು ಗುಣಮುಖರಾಗಿದ್ದೇವೆ, ನಾವು ಅವರನ್ನು ಸದಾಕಾಲ ಸ್ಮರಿಸಿ ಅವರ ಸನ್ನಿಧಿಯಲ್ಲಿ ನಾವು ಜೀವಿಸಬೇಕನ್ನೋ ರೀತಿಯಲ್ಲಿ ಸ್ವಾಮಿ ಅವರು ಅರ್ಥಕೊಳ್ಳುವಂತೆ ಅವರ ಜ್ಞಾನವನ್ನು, ಬುದ್ಧಿಯನ್ನು ಕೊಡು ಸ್ವಾಮಿ. ಸರ್ವಶಕ್ತನೇ, ನಿಮಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ನಾನು ಅಪ್ಪ ತಂದೆ ನಿಮ್ಮಲ್ಲಿ ಮೊರೆ ಇಟ್ಟು ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ. ಯಾರ್ಯಾರು ಈ ದಿನದಲ್ಲಿ ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆತ್ಮಗಳಲ್ಲಿ ಸ್ವಾಮಿ ನೀನು ಒಂದು ಬೆಳಕನ್ನು ತುಂಬಿ ಸ್ವಾಮಿ, ಆ ಮಕ್ಕಳೆಲ್ಲರೂ ನಿನ್ನ ಒಂದು ವಾಕ್ಯದ ನಡೆಯುವಂತೆ ಸ್ವಾಮಿ, ನಿನ್ನ ಸತ್ಯವೇದಗಳ ವಾಕ್ಯಗಳನ್ನು ಕಲಿತು ಸ್ವಾಮಿ ನಿನ್ನ ಒಂದು ಪರಲೋಕ ರಾಜ್ಯವನ್ನು ಕಾಣುವಂತ ಭಾಗ್ಯವನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಪ್ಪ. ಸರ್ವಶಕ್ತನೇ, ನಿನಗೆ ಸ್ತೋತ್ರವಾಗಲಿ ದೇವ. ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಚಿಂತೆಗಳಲ್ಲಿ, ನೋವುಗಳಲ್ಲಿ, ಬಾಧೆಗಳಲ್ಲಿ ಇದ್ದಾರೆ ಸ್ವಾಮಿ, ಎಲ್ಲಾ ಮಕ್ಕಳೊಟ್ಟಿಗೆ ನೀನಿದ್ದು ಸ್ವಾಮಿ ಅವರಲ್ಲಿರೋ ಸಮಸ್ಯೆಗಳೆಲ್ಲ ಬಿಡುಗಡೆ ಮಾಡು ಸ್ವಾಮಿ. ಹೌದು ಕರ್ತನೆ, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸಿ ನಿನ್ನನ್ನೇ ಅರ್ಥ ನಿನ್ನ ಸೇವೆಯಲ್ಲಿ ಬೆಳೆಯುವಂತೆ ಒಂದೊಂದು ಆತ್ಮದೊಟ್ಟಿಗೆ ನೀನು ಮಾತಾಡಿ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿರ್ತಕ್ಕಂಥ ಪ್ರತಿ ಒಬ್ಬೊಬ್ರು ಸ್ವಾಮಿ ನಿನ್ನ ಉಸಿರಿಂದ ಬೆಳೆಯುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ನಿನ್ನ ಒಂದು ಅಭ್ಯಾಸವನ್ನು ಚಾಚಿ ಸ್ವಾಮಿ ಒಂದೊಂದು ಆತ್ಮದೊಟ್ಟಿಗೆ ಸ್ವಾಮಿ ಈ ಒಂದು ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನೀನು ಬಲ್ಲವನಾಗಿದೆಯಾ ಸ್ವಾಮಿ. ನಿನಗೆ ಗೊತ್ತಿಲ್ಲದೆ ಯಾವುದೂ ಇಲ್ಲಪ್ಪ. ಎಲ್ಲವನ್ನು ಬಲ್ಲಂತ ದೇವರು ನೀವಾಗಿದ್ದೀರ ಸ್ವಾಮಿ. ಈ ದಿನದಲ್ಲಿ ಯಾರಿಗೆ ಏನು ಅಗತ್ಯವಿದೆಯೋ ಅದು ಕೊಡುವಂತ ದೇವರು ನೀವಾಗಿದ್ದೀರಪ್ಪ. ಸರ್ವಶಕ್ತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈಗ ಸ್ವಾಮಿ ಯೌವನಸ್ಥರ ಮಕ್ಕಳಿಗಾಗಿ ನಾನು ನಿನ್ನಲ್ಲಿ ಮೊರೆ ಇಟ್ಟು ಬೇಡ್ತಾ ಇದ್ದ ಸ್ವಾಮಿ. ಪ್ರತಿಯೊಂದು ಯೌವನಸ್ಥರ ಮಕ್ಕಳನ್ನು ಮುಟ್ಟು ಆಶೀರ್ವದಿ ಸ್ವಾಮಿ. ಅವರಿಗೆ ಒಳ್ಳೆ ಜ್ಞಾನ, ಬುದ್ಧಿಯನ್ನು ಕೊಡು ಸ್ವಾಮಿ. ಏನೇನು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದು ಸ್ವಾಮಿ ಅವರಿಗೆ ಅರಿವಿಲ್ಲ ಸ್ವಾಮಿ. ದೇವ, ನೀನು ಅವರಿಗೆ ಜ್ಞಾನವನ್ನು ಕೊಡು. ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ನೀನು ಆಶೀರ್ವದಿಸು. ನಿನ್ನ ಮಕ್ಕಳಾಗಿ ಬೆಳೆಯುವಂತೆ ಒಂದೊಂದು ಯೌವನಸ್ಥರು ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದ ಸ್ವಾಮಿ. ಅವರೆಲ್ಲರನ್ನು ಮುಟ್ಟು ಆಶೀರ್ವದಿಸು ಕರ್ತನೆ. ಹೌದು ಸ್ವಾಮಿ, ಈ ಚಿಕ್ಕ ಮಕ್ಕಳಲ್ಲಿ ಸ್ವಾಮಿ ಎಲ್ಲೆಲ್ಲಿ ನೋಡು ಅವರಿಗೆ ನೆಗಡಿ, ಕೆಮ್ಮು, ಈ ಬಿಸಿಲಿನಲ್ಲಿ ತುಂಬಾ ಬಳಲ್ತಾ ಇರುವಾಗ ಸ್ವಾಮಿ ಎಲ್ಲಾ ಮಕ್ಕಳನ್ನು ನಿನ್ನ ಮುಟ್ಟು ಆಶೀರ್ವದಿಸು ಕರ್ತನೆ. ನಿನ್ನು ಅದ್ಭುತ ಮಾಡುವಂತ ದೇವರು ನೀವು ಆಗಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಸರ್ವಶಕ್ತನೇ, ನಮ್ಮ ಒಂದು ರಾಜ್ಯದಲ್ಲಿ ನೀರಿನಿಂದ ಬರಗಾಲದಲ್ಲಿ ಜನಗಳೆಲ್ಲ ಬಳಲ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ನಿನಗೆ ಗೊತ್ತಿದೆ ಸ್ವಾಮಿ, ಈ ಲೋಕದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದು ಕೂಡ ನೀನು ಬಲವನಾಗಿದೆ ಸ್ವಾಮಿ. ಕರ್ತನೆ, ನೀನು ಒಂದೇ ಒಂದು ಮಾತಿನಿಂದ ಸ್ವಾಮಿ ಈ ಲೋಕವು ಸೃಷ್ಟಿಯಾಗಿದೆ ಸ್ವಾಮಿ.
ಈ ಲೋಕವನ್ನು ನೀನೇ ಆಶೀರ್ವದಿಸ್ಬೇಕು. ಈ ಲೋಕಕ್ಕೆ ಏನ್ ಅಗತ್ಯವಿದೆ ಅದನ್ನ ನೀನೇ ಕೊಡ್ಬೇಕು ಸ್ವಾಮಿ. ಅದು ನಿನ್ನಿಂದ ಸಾಧ್ಯ ಸ್ವಾಮಿ. ನಮ್ಮ ಹತ್ರ ನಮ್ ಕೈಲಿ ಏನಿಲ್ಲಪ್ಪ, ಎಲ್ಲವನ್ನು ನೀನೇ ಕೊಡುವಾತನು ಸ್ವಾಮಿ. ನೀವ್ ಹೇಳಿದಿರಪ್ಪ, ನಿಮ್ಮ ಚಿಂತೆ ಭಾರಗಳೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ದೇವರು ಸ್ವಾಮಿ. ಇವತ್ತಿನ ದಿವಸ ಸ್ವಾಮಿ, ನಮ್ಮೆಲ್ಲ ಚಿಂತೆ ಭಾರಗಳು, ಕಷ್ಟಗಳು ಏನೇನಿದೆಯಲ್ಲ ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ನಮ್ಮನ್ನು ನಡೆಸುವಾತನು, ಕಾಯುವಾತನು, ರಕ್ಷಿಸುವಾತನು ನೀನೇ ಆಗಿದೆಯಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾ ಇದ್ದೀವಿ ಸ್ವಾಮಿ. ಕರ್ತನೆ ಮತ್ತೊಂದು ಆವರ್ತಿ ಸ್ವಾಮಿ, ಈ ಒಂದು ಪ್ರಾರ್ಥನೆಯ ಮುಖಾಂತರ ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಸ್ವಾಮಿ, ನೀನು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಸಮಸ್ಯೆಗಳಿಂದ ಪ್ರತಿಯೊಬ್ಬರು ಬಿಡುಗಡೆ ಹೊಂದುವಂತೆ ಪ್ರತಿಯೊಬ್ಬರನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ ಸರ್ವಶಕ್ತನೇ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳು ನಿನ್ ಮುಟ್ಟು ಆಶೀರ್ವದಿಸು ಸ್ವಾಮಿ. ಈ ಒಂದು ಗ್ರಾಮದಲ್ಲಿ ಏನೇ ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳಿದ್ರೆ ಸ್ವಾಮಿ ಅಪ್ಪ, ನಾವು ನಿನ್ನನ್ನು ಮರೆಯದಂತೆ ನಿನ್ನ ವಾಕ್ಯಗಳ ಅನುಸಾರವಾಗಿ ನೀ ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಹೌದು ಕರ್ತನೆ, ಏನೇ ಕಷ್ಟಗಳು, ದುಃಖಗಳು, ಚಿಂತೆಗಳು ಏನೇ ಬರ್ಲಿ ಅಪ್ಪ, ನಿನ್ನ ವಾಕ್ಯಗಳ ಪ್ರಕಾರ ನಾವು ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈಗ ಸ್ವಾಮಿ ನಮ್ಮ ಕುಟುಂಬವನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು, ನೋವುಗಳು, ಬಾಧೆಗಳಿದ್ರೂ ಸ್ವಾಮಿ, ನಾವು ಅವೆಲ್ಲ ಕೂಡ ಸ್ವಾಮಿ ನಿಮಗೆ ಒಪ್ಪಿಸುತ್ತಾ ನಿನ್ನ ವಾಕ್ಯಗಳು ಮರೆಯದಂತೆ ಪ್ರತಿದಿನವೂ ನಿನ್ನ ಪ್ರಾರ್ಥನೆಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಸ್ವಾಮಿ ನಿನ್ನ ಮರೆಯದಂತೆ ನಾವು ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೌದು ಕರ್ತನೆ ಅಪ್ಪ ತಂದೆ, ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಇವತ್ತು ನಾವು ಮರೆಯಲ್ಲ ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿ ನಾವು ನಮ್ಮ ಜೊತೆ ಇದ್ದು ತಂದೆ ಯಾವ ರೀತಿ ಮಕ್ಕಳಲ್ಲಿ ನಡೆಸ್ತಾರೋ ಆ ರೀತಿಯಲ್ಲಿ ನಡೆಸ್ತಾ ಇದ್ರೆ ಸ್ವಾಮಿ ಅಪ್ಪ, ನಾವು ನಿಮ್ಮನ್ನ ನಮ್ಮ ಉಸಿರಿರುವ ತನಕ ನಾವು ನಿನ್ನ ಸೇವೆ ಮಾಡುವಂತೆ ನಮ್ಮನ್ನು ಎಚ್ಚರಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಹೆಚ್ಚಾಗಿ ನಾನು ಸ್ವಾಮಿ ಪ್ರಿನ್ಸ್ ಆರೋಗ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಹೌದು ಕರ್ತನೆ, ಅವನಿಗೆ ಅವಾಗ ಹುಷಾರಿಲ್ದರಾಗ್ತದೆ ಸ್ವಾಮಿ. ಆ ಮಗನನ್ನು ನಿನ್ ಮುಟ್ಟು ಆಶೀರ್ವದಿಸು ಸ್ವಾಮಿ. ನೀನು ಕೊಟ್ಟಂತ ಮಗನು ಸ್ವಾಮಿ ಇವತ್ತು ನಿನ್ನ ಮಗನಾಗಿ ಜೀವಿಸಿ ಅವನು ವಿದ್ಯಾಭ್ಯಾಸವನ್ನು ಕಲಿತು ಸತ್ಯ ವೇದ ವಾಕ್ಯಗಳನ್ನೆಲ್ಲ ಅರಿತುಕೊಂಡು ನಿನ್ನ ಸೇವೆ ಮಾಡುವಂತ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು, ಎಚ್ಚೆತ್ತುಕೊಂಡು ಅವನು ಜೀವಿಸಿ ನಡೆಯುವಂತೆ ಅವನನ್ನು ಆಶೀರ್ವದಿಸು ಸ್ವಾಮಿ, ಬಲಪಡಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪಾತನ ತಂದೆ, ಈ ಗ್ರಾಮದ ಸುತ್ತು ಇರೋ ನೆರೆಹೊರೆಯ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಸ್ವಾಮಿ. ಒಂದೊಂದು ಕುಟುಂಬದಲ್ಲಿ ನೀನೇ ತಂದೆಯಾಗಿದ್ದು ಸ್ವಾಮಿ, ಆ ಮಕ್ಕಳನ್ನು ಸ್ವಾಮಿ ನೀನು ನಡೆಸು ಸ್ವಾಮಿ. ನಿನ್ನ ಒಂದು ಏನು ಯೇಸು ದೇವರು ಯಾವ ರೀತಿ ಈ ಲೋಕದಲ್ಲಿ ಏನು ಅಂತ ತಿಳ್ಕೊಳ್ಳೋ ರೀತಿಯಲ್ಲಿ ಅವರನ್ನು ಎಚ್ಚರಿಸಪ್ಪ. ಹೌದು ಕರ್ತನೆ, ಇವತ್ತು ದಿವಸ ದೇವ್ರೇ ನಿನ್ನನ್ನು ಮರೆತಿದ್ದಾರೆ ಸ್ವಾಮಿ. ಅವರು ಮರೆಯದಂತೆ ನಿನ್ನ ಒಂದು ಸನ್ನಿಧಾನವನ್ನು ಬಯಸಿ ಬರುವಂತೆ ನೀನು ಅವರನ್ನು ಎಚ್ಚರಿಸು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ ಮತ್ತೊಂದು ಆವರ್ತಿ ಸ್ವಾಮಿ ನಾನು ನಿನ್ನೆಲ್ಲಿ ಬೆಳ್ತಾ ಇದ್ದೀನಿ ಸ್ವಾಮಿ. ಈ ಒಂದು ಬೆಳಕನ್ನು ಪ್ರತಿಯೊಬ್ಬರಿಗೂ ನೀವು ಕೊಟ್ಟಿದ್ದೀರಾ ಸ್ವಾಮಿ. ಈ ಬೆಳಕಿನ ನಡಿಗೆ ನಾವೆಲ್ಲರೂ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಎಲ್ಲಾ ನಿನ್ನ ಮಕ್ಕಳಿಗೆ ಅಗತ್ಯ ಇರುವಂತೆ ಪಾಲಿಸ್ಕೊಡಪ್ಪ. ಹೌದು ಕರ್ತನೆ, ನಿನ್ನ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ, ಬರುವಾಗಲೂ ನಿನ್ನ ಪರಿಶುದ್ಧ ರಕ್ತವನ್ನು ಅವರ ಮೇಲೆ ಆವರಿಸಿ ಆ ಒಂದು ರಕ್ತದ ನೆರಳಿನಲ್ಲಿ ನಾವೆಲ್ಲರೂ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿನದಲ್ಲಿ ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಅವರು ಬರುವಾಗಲೂ ಯಾವುದೇ ಕೇಡುಗಣ್ಣಾಂತರಗಳು ಮುಟ್ಟದಂತೆ ನಿನ್ನ ಪರಲೋಕ ರಾಜ್ಯವನ್ನು ತೆರೆದು ನಿನ್ನ ದೂತರ ಮುಖಾಂತರ ಪ್ರತಿಯೊಂದು ಆತ್ಮಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಸರ್ವಶಕ್ತ ನಿನಗೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆ ಕೇಳಿದಂತ ಎಲ್ಲ ವಾಕ್ಯಗಳನ್ನು, ಎಲ್ಲಾ ಸಭೆಗಳನ್ನು, ಸಭಾಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು. ಕರ್ತನೆ, ಅವರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ಆಶೀರ್ವದಿಸು ಸ್ವಾಮಿ. ಈ ಸತ್ಯ ವೇದದ ವಾಕ್ಯಗಳನ್ನು ನಿನ್ನ ಬೋಧಕರು ಇನ್ನೂ ಹೆಚ್ಚಿನ ಜನಗಳಿಗೆ ತಿಳಿಸುವಂತೆ ಸ್ವಾಮಿ ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಆ ಎಲ್ಲಾ ಬೋಧಕರಿಗೂ ಅಗತ್ಯವನ್ನು ದಯಪಾಲಿಸಿಕೊಟ್ಟು ಈ ದಿನವೂ ಸ್ವಾಮಿ ಅವರಿಗೆ ಒಂದು ಶುಭ ದಿನವಾಗಿ ಕಾಣುವಂತೆ ನೀನು ಎಚ್ಚರಿಸಿ ಕಾಪಾಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಮ್ಮನ್ನು ಈ ಸಭೆಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ
ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆಯಪ್ಪ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. ಆಮೇನ್ ಆಮೇನ್. ಉತ್ತಮವಾದ ಪ್ರಾರ್ಥನೆಗಾಗಿ ಹಿರಿಯರಂತ ಲೋಕೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವು ಪ್ರಾರ್ಥನೆ ಮಾಡಬೇಕಾದಂತ ವಿಷಯ ಮಹೇಶ್ ಎಂಬತಕ್ಕಂಥ ಸಹೋದರರು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ಅವರು ಸತ್ಯವೇದ ಅಧ್ಯಯನದಲ್ಲಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ದೇವರು ಕರ್ತನ ಕಡೆಗೆ ತಿರುಗಿಸ್ಕೊಂಡು ಆ ಮಗನು ವಿಶ್ವಾಸದಲ್ಲಿ ಬೆಳೆಯುವಾಗೆ ಕರ್ತನ ಆತ್ಮನು ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ವಾಣಿ ಮತ್ತು ಜಾಸ್ಮಿನ್ ಇವರ ಸಂತಾನಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ SSLC PUC ಹಾಗೂ 7-8ನೇ ತರಗತಿಯ ಮಕ್ಕಳ ಪರೀಕ್ಷೆ ಬರೆಯುತ್ತಿರುವಂತಹ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ರಮಾನಂದ ನಗರ ದೇವರಾಲಯದ ಕಟ್ಟಡಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಬೇಡ್ತೇನೆ. ಹಾಗೂ ಸುವಾರ್ಥ ಸೇವೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಸ್ವಲ್ಪ ದಿನಗಳಲ್ಲಿ ನಮ್ಮ ಎಲೆಕ್ಷನ್ ದೇಶದಾದ್ಯಂತ ಚುನಾವಣೆ ಇರುವುದರಿಂದ ಈ ಸಮಯದಲ್ಲಿ ದೇವರು ವಿಶೇಷವಾಗಿ ಕಾರ್ಯ ಮಾಡಲಿ, ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸರ್ಕಾರವನ್ನು ತಂದುಕೊಡಲಿ, ನಮ್ಮ ದೇಶವನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ರಾಜೇಶ್ವರಿ ಅವರು. ಇಲ್ಲವಾದರೆ ಮುಕ್ತಾಯದ ಪ್ರಾರ್ಥನೆಯನ್ನ ನಾನು ಮಾಡುವಂತನಾಗಿದ್ದೇನೆ. ಮತ್ತೇನಾದ್ರೂ ವಿಶೇಷವಾದಂತಹ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತ ಮುನಿಯಪ್ಪನವರು ನಿನ್ನೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರಾಗಿದ್ದಾರೆ. ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಕೊಂಡಾಡುವಂತೆ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆ ಕುಟುಂಬಗಳಲ್ಲಿ ನಿನ್ನ ಪ್ರಸನ್ನತೆ ನೇರಿಸಿ ನಿನ್ನ ವಿಶೇಷವಾದಂತ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ನಿನ್ನ ಸೇವೆಯ ಕಾರ್ಯಗಳು ನಡೆಯುವಂತೆ ಪ್ರತಿಯೊಬ್ಬರನ್ನು ಬೀಸು. ಎಲ್ಲ ಕೊರತೆಗಳನ್ನು ನೀಗಿಸು, ಆತ್ಮಿಕ ವರಗಳಿಂದ ತುಂಬಿಸು. ಪವಿತ್ರಾತ್ಮ ದೇವರ ಕಾರ್ಯ ಮಾಡು ಸ್ವಾಮಿ, ಅಭಿಷೇಕ ಮಾಡು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಫಲಭರಿತವಾದ ಜೀವಿತವನ್ನು ಜೀವಿಸುವಂತೆ, ಹೆಚ್ಚು ಸಮಯವನ್ನು ನಿನ್ನ ಸನ್ನಿಧಾನದಲ್ಲಿ ಕಳೆಯುವಂತೆ ಕಾರ್ಯ ಮಾಡು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ವಿಶೇಷ ಸ್ವಾಮಿ, ಬೆಳಗ್ಗೆ ಕರ್ತನೆ ಹಿರಿಯರಾದಂಥ ಮುನಿಯಪ್ಪ ಅವರು ಈ ಲೋಕವನ್ನ ತ್ಯಜಿಸಿರುವುದರಿಂದ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಆಶ್ರಯಿಸು. ಈ ದುಃಖವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಕೊಡು. ಈ ದುಃಖದಿಂದ ಹೊರಗಡೆ ಬರುವಂತೆ ಕಾರ್ಯ ಮಾಡು. ಅವರಿಗೆ ಬೇಕಾದಂತ ಆರೋಗ್ಯ, ಶಿಕ್ಷೆ, ಸಮಾಧಾನವನ್ನು ಕೊಟ್ಟು ಎಲ್ಲ ಶೋಧನೆಗಳನ್ನ ದೂರ ಮಾಡಿ ನಿನ್ನ ಮೇಲೆ ನಂಬಿಕೆ ವಿಶ್ವಾಸದಿಂದ ಬದುಕುವಂತೆ, ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತೆ, ನಿತ್ಯ ರಾಜ್ಯವನ್ನು ಕಂಡುಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಈ ಸಮಯದಲ್ಲಿ ಮಗಳಾದಂಥ ವಾಣಿ ಮತ್ತು ಜಾಸ್ಮಿನ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಕ್ಕಳನ್ನು ಮುಟ್ಟು ನೀನು ಅವರ ಕೋರಿಕೆಯನ್ನು ಈಡೇರಿಸು. ಹನ್ನೆರಡ ಪ್ರಾರ್ಥಿಸಿದಾಗ ಮಕ್ಕಳು ನಿನ್ನಲ್ಲಿ ಹಗಲು ರಾತ್ರಿ ಪ್ರಾರ್ಥಿಸುತ್ತಿರುವಾಗ, ಎಷ್ಟೋ ಸೇವಕರುಗಳು ಅವ್ರಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಕೃಪೆ ಮಕ್ಕಳಿಗೆ ಒದಗಿ ಬರಲಿ. ಮಕ್ಕಳಿಗೆ ಸಿಗಬೇಕಾದಂತ ಆತ್ಮೀಯ ಆಶೀರ್ವಾದಗಳು ಸ್ವಾಮಿ, ಸಂತಾನ ಭಾಗ್ಯವು ಅವರಿಗೆ ಸಿಗುವಂತೆ, ಆ ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ಭೂಮಿ ಮೇಲೆ ಕರ್ತನೆ ಸಂತುಷ್ಟಿ ಸಹಿತವಾದ ಜೀವಿತವನ್ನ, ಸಂಪತ್ಭರಿತವಾದ ಆಶೀರ್ವಾದಗಳನ್ನ, ಯಾವುದೇ ನಿಂದೆಗಳಿಲ್ಲದೆ ಸ್ವಾಮಿ ಅನುಭವಿಸುವಂತ ಸೌಭಾಗ್ಯ ಕೊಡು. ಮಕ್ಕಳನ್ನ ನೋಡುವಂತ ಸೌಭಾಗ್ಯ ಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಮಹೇಶ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗನನ್ನ ಮುಟ್ಟು ಬಲಪಡಿಸು. ಆತ ನಿನ್ನ ಸತ್ಯವನ್ನು ತಿಳಿದುಕೊಳ್ಳುವಂತೆ ಹೆಚ್ಚು ಅವಕಾಶ, ಅನುಕೂಲಗಳನ್ನು ಒದಗಿಸಿಕೊಡು.
ನಿನ್ನ ಸತ್ಯವನ್ನು ತಿಳಿದುಕೊಂಡವನಾಗಿ, ಕುಟುಂಬಕ್ಕೆ ಸಾಕ್ಷಿಯ ಮಗನಾಗಿ, ಅವರ ಕುಟುಂಬಕ್ಕಾಗಿ, ಅವರ ಕುಟುಂಬದಿಂದ ಪ್ರತಿಯೊಬ್ಬರು ನಿನ್ನ ಕಡೆಗೆ ತಿರುಗಿಸುವಂತ ಶಕ್ತಿಯನ್ನು ಆತನಿಗೆ ಕೊಡು. ನಿನ್ನ ಸೇವೆಯಲ್ಲಿ ಆತನನ್ನು ಉಪಯೋಗಿಸುವ ಸ್ವಾಮಿ. ನಿನ್ನ ಅಂಗೀಕರಿಸಿಕೊಳ್ಳಿಕ್ಕಾಗುವಂತೆ ಕಾರ್ಯ ಮಾಡು. ಹೆಚ್ಚಿನ ವಿಷಯವನ್ನ ಮಾತಾದ ಕಾರ್ಯಗಳನ್ನು ಆತನು ಗ್ರಹಿಸಿಕೊಳ್ಳುವಂತೆ, ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನ ರಾಜ್ಯದ ಮಗನಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ, ಪರೀಕ್ಷೆ ಬರುವಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಮಕ್ಕಳನ್ನ ಬಲಪಡಿಸು, ಆಧರಿಸು, ಪರಾಂಬರಿಸು ಸ್ವಾಮಿ. ಉತ್ತಮವಾದಂಥ ಶಕ್ತಿ, ಬುದ್ಧಿ, ಜ್ಞಾನ, ತಿಳುವಳಿಕೆಯನ್ನು ಕೊಟ್ಟು ಉನ್ನತವಾದ ರೀತಿಯಲ್ಲಿ ಮಕ್ಕಳು ಒಳ್ಳೆಯ ಪರೀಕ್ಷೆಯನ್ನು ಬರೆದು ಆಶೀರ್ವಾದದಾಯಕವಾದ ಜೀವಿತವನ್ನು ರೂಪಿಸಿಕೊಳ್ಳಲು ಮುಂದಿನ ಹೊಸ ವರ್ಷದಲ್ಲಿ ಹರ್ಷ, ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಯಿಂದ ಸ್ವಾಮಿ ಮತ್ತೊಂದು ವರ್ಷದ ವಿದ್ಯಾಭ್ಯಾಸವನ್ನು ಅನುಭವಿಸಿ ಉನ್ನತವಾದ ಕಾರ್ಯಗಳನ್ನ ಮಾಡಲು ಅವ್ರನ್ನ ಉಪಯೋಗಿಸು ಸ್ವಾಮಿ. ಉನ್ನತವಾದ ಸೇವೆಗೆ ಅವ್ರನ್ನ ಒಪ್ಪಿಸಿಕೊಡು. ಉನ್ನತವಾದ ಕೆಲಸ ಕಾರ್ಯಗಳನ್ನು ಪಡೆದು ಭೂಮಿ ಮೇಲೆ ತಂದೆ ತಾಯಿಗಳನ್ನು ನಿನ್ನನ್ನು ಸನ್ಮಾನಿಸಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ರಮಣಾನಂದ ನಗರ ಸಭೆಯನ್ನು ನಸ್ಕೊಪ್ಸ್ತೇನೆಲ್ಲಿರ್ತಕ್ಕಂಥ ಸಭಿಕರಿಗಾಗಿ ಸ್ತೋತ್ರ ಸ್ವಾಮಿ. ಅವ್ರಿಗಿರುವಂತ ಆಸಕ್ತಿಗಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಲ್ಲಿ, ನಿನ್ನ ದಯೆಯಲ್ಲಿ ಸ್ವಾಮಿ, ಆ ಮಕ್ಕಳು ಆಲಯಕ್ಕಾಗಿ ಹಂಬಲಿಸುತ್ತಿರುವಾಗ ಕರ್ತನೆ, ನೀನು ಪರಲೋಕದಿಂದ ಸಹಾಯ ಮಾಡು. ಅಲ್ಲೊಂದು ಆಲಯವನ್ನು ಕಟ್ಟಲ್ಪಡಲು ದಾನಿಗಳನ್ನು ಒದಗಿಸಿಕೊಡು. ಕಟ್ಟಲ್ಪಡಲು ಬೇಕಾದಂತ ಅನುಕೂಲಗಳನ್ನು ಒದಗಿಸಿಕೊಡು. ಅಲ್ಲಿಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡು ಸ್ವಾಮಿ. ಆ ಬಡ ಮಕ್ಕಳ ಪ್ರಾರ್ಥನೆಯನ್ನು ಕೇಳು. ಆ ಮಕ್ಕಳು ನಿನ್ನ ಆಲಯದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನ ಒದಗಿಸಿಕೊಡು ಸ್ವಾಮಿ. ವಿಶೇಷವಾಗಿ ಸುವಾರ್ತೆಗಾಗಿ, ಸುವಾರ್ತೆ ಸೇವೆಗಾಗಿ, ಸುವಾರ್ಥ ಸೇವಕರುಗಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಸತ್ಯದ ಸುವಾರ್ತೆಯನ್ನು ಸಾರುವಂತ ಪ್ರತಿಯೊಬ್ಬ ಸೇವಕರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಪರಲೋಕದ ಕಾರ್ಯಗಳನ್ನು ನಡೆಸು. ಅನೇಕ ಆತ್ಮಗಳನ್ನು ಸಂಧಿಸಿ ಪ್ರತಿದಿನವೂ ನಿನ್ನ ಹತ್ತಿಗೆ ಸಿದ್ಧಪಡಿಸಲು, ನಿನ್ನ ರಾಜ್ಯಕ್ಕೆ ಸ್ವಾಮಿ ಸಿದ್ಧಪಡಿಸಲು ಕಾರ್ಯ ಮಾಡು ಸ್ವಾಮಿ. ಅವ್ರಿಗಿರ್ತಕ್ಕಂಥ ಕೊರತೆಗಳನ್ನು ನೀವು ಸರ್ವಸ್ವವನ್ನು ಪೂರೈಸು ಸ್ವಾಮಿ. ಎಷ್ಟೋ ಸೇವಕರುಗಳಿಗೆ ಸ್ವಾಮಿ ಸಂಬಳವಿಲ್ಲ. ಅವ್ರ ಜೀವನ ನಡೆಸ್ಕೊಳ್ಳಲು ಬಹಳ ಕಷ್ಟ ಆಗ್ತಾ ಇದೆ ಸ್ವಾಮಿ. ಮಕ್ಕಳನ್ನು ಸಾಕೋದು ಕಷ್ಟ ಆಗಿದೆ ಸ್ವಾಮಿ. ಅವನಸ್ಥ ಮಕ್ಕಳಿಗೆ ಬೇಕಾದಂತ ಒಂದು ಮಾರ್ಗದರ್ಶನ, ಒಂದು ಅವರ ಜೀವನ ಉತ್ತೇಜನಕರವಾದಂಥ ಜೀವಿತಕ್ಕೆ ಒಪ್ಪಿಸಬೇಕಾದಂಥ ಅನುಕೂಲಗಳನ್ನ ಸ್ವಾಮಿ ಇಲ್ಲದೆ ಎದುರಿಸ್ತಿದ್ದಾರೆ ಸ್ವಾಮಿ. ನೀವು ಸಹಾಯ ಮಾಡು ಸ್ವಾಮಿ. ಊಟ ಉಪಚಾರಗಳಿಗಾಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ಅಥವಾ ಅವರ ಮುಂದಿನ ಮಾರ್ಗಗಳಿಗೆ ಯಾವುದೇ ತೊಂದರೆಗಳು ಆಗದಂತೆ ನೀನು ಪರಲೋಕದಿಂದ ಸ್ವಾಮಿ ಆ ಮಕ್ಕಳಿಗೆ ಸಹಾಯ ಮಾಡು. ಕೊರತೆ ಇಲ್ಲದೆ ನಿನ್ನ ಸೇವೆ ಮಾಡಲು ಸಿದ್ಧ ಮನಸ್ಸಿರಲು, ಸೇವೆ ಮಾಡಲು ಆಸಕ್ತಿ ಇರಲು, ಸೇವೆಗಾಗಿ ಸಮಯವನ್ನು ಒದಗಿಸಿಕೊಡ್ಲಿಕ್ಕಾಗುವಂತೆ ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಹೆಚ್ಚಿನ ಸಮಯವನ್ನು ನಿನ್ನ ಸೇವೆಗೆ ಕೊಡಲು, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಲು, ಸತ್ಯದ ಆತ್ಮನಿಂದ ನಡೆಸಲ್ಪಡಲು, ಸತ್ಯದ ಸುವಾರ್ತೆಯನ್ನು ಸಾರಲು ಬೇಕಾದಂತ ಸಕಲ ಸಾಮರ್ಥ್ಯವನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ಎಲ್ಲಾ ಸೇವಕರನ್ನ ನಿನ್ನ ನಾಮದ ಘನತೆಗೋಸ್ಕರ ಆಶೀರ್ವದಿಸಿ ಉಪಯೋಗಿಸ್ಕೊಳ್ಳಬೇಕೆಂದು ಬೇಡ್ತೇನೆ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಮ್ಮ ದೇಶವನ್ನು ನಿನ್ನ ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿ ಸ್ವಾಮಿ ಚುನಾವಣೆಗಳು ಇರುವುದರಿಂದ, ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ನಡೀತಿರುವುದರಿಂದ ಸ್ವಾಮಿ ನಿನ್ನ ಕೃಪಾಸ್ತಕ್ಕೆ ಎಲ್ಲಾ ರಾಜ್ಯಗಳ ಚುನಾವಣೆಯನ್ನು ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ಇಲ್ಲಿ ಉತ್ತಮವಾದಂತ ಸರ್ಕಾರಕ್ಕಾಗಿ ಹಾರೈಸುತ್ತಿದ್ದೇವೆ ಸ್ವಾಮಿ. ನಮ್ಮ ದೇಶವು ಸ್ವಾಮಿ ಎಲ್ಲಾ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶವಾಗಿದೆ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸತ್ಯದ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಹೀಗಿರುವುದರಿಂದ ಸ್ವಾಮಿ ನೀನು ಕಾರ್ಯ ಮಾಡು. ಸತ್ಯದ ಸುವಾರ್ತೆಯನ್ನು ಸಾರಲು ಅನುಕೂಲ ಮಾಡಿಕೊಡು. ನಮ್ಮ ದೇಶವು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಹತ್ತಿರವಾಗುವಂತೆ, ಪರಲೋಕ ರಾಜ್ಯವನ್ನು ಸ್ವಾಮಿ ಸಮೀಪಿಸುವಂತೆ, ನಿನ್ನ ದರ್ಶನದಲ್ಲಿ, ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ಪ್ರೀತಿಯಲ್ಲಿ ಬೆಳೆದು ನಿನ್ನ ರಾಜ್ಯಕ್ಕೆ ಸಿದ್ಧವಾಗುವಂತೆ ಪ್ರತಿಯೊಬ್ಬ ನಾಗರಿಕನು ನಿನ್ನ ಸತ್ಯವನ್ನು ಅರಿಯುವಂತೆ ಸ್ವಾಮಿ ಮುಂದಿನ ದಿನಮಾನಗಳಲ್ಲಿ ಸುವಾರ್ತೆಗೆ ಬೇಕಾದಂತೆ ಎಲ್ಲ ಅವಕಾಶ, ಅನುಕೂಲ, ಆಶೀರ್ವಾದಗಳು ಸ್ವಾಮಿ, ಸ್ವಾತಂತ್ರ್ಯವು ಸಿಕ್ಕುವಂತೆ ಕಾರ್ಯ ಮಾಡು. ಅಂತ ಒಂದು ಸರ್ಕಾರವನ್ನು ಕೊಡು, ಅಂತ ಒಂದು ಆಡಳಿತವನ್ನು ಕೊಡು, ಅಂತ ರಾಜಕೀಯ ನಾಯಕರುಗಳನ್ನ ಒದಗಿಸಿಕೊಡು. ಚಿತ್ತವಾದಲ್ಲಿ ಸ್ವಾಮಿ ನೀನು ಎಷ್ಟೋ ರಾಜರುಗಳನ್ನ ನೀನು ಬದಲಾಯಿಸಿದಿ ಸ್ವಾಮಿ, ಎಷ್ಟೋ ದೇಶಗಳನ್ನ ನೀನು ಬದಲಾಯಿಸಿದಿ. ನಮ್ಮ ದೇಶವನ್ನು, ನಮ್ಮ ದೇಶದ ನಾಯಕರುಗಳನ್ನು ಬದಲಾಯಿಸಿ ನಿನ್ನ ಕೃಪಾಸ್ತದಿಂದ ಪರಾಮರ್ಶಿ ಸತ್ಯ ದೇವರಾದ ನಿನ್ನನ್ನು ಕಂಡುಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನಗೆ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸಿ ತಮ್ಮ ಸೃಷ್ಟಿಕರ್ತನನ್ನ ಆರಾಧಿಸುವಂತ ಸೌಭಾಗ್ಯವನ್ನ ಅವರಿಗೂ ಕೊಟ್ಟು ಅವರೂ ಸಹ ನಿನ್ನ ಮಕ್ಕಳ ಜೊತೆಯಲ್ಲಿ ಪಾಲು ಹೊಂದಿ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲಾ ನಿನ್ನ ಮಕ್ಕಳನ್ನ ಹಚ್ಕೊಪ್ಪಿಸ್ತೇನೆ. ನನ್ನ ಕುಟುಂಬ ಮಕ್ಕಳನ್ನ ಹಚ್ಕೊಪ್ಪಿಸ್ತೇನೆ. ಕೊಡುವಂತ ಸಭೆಯ ಸೇವೆಯನ್ನು ಹಚ್ಕೊಪ್ಪಿಸ್ತೇನೆ. ಸಭಿಕರನ್ನ ಹಚ್ಕೊಪ್ಪಿಸ್ತೇನೆ ಸ್ವಾಮಿ. ನಾವೆಲ್ಲರ ಪ್ರಾರ್ಥನೆ ನೀನು ಕೇಳು.
ನಮ್ಮ ವಿಜ್ಞಾಪನೆಗಳೆಲ್ಲ ಆಲಿಸು, ನಮ್ಮ ಅವಶ್ಯಕತೆಯನ್ನು ಪೂರೈಸು, ನಮ್ಮ ಕೊರತೆಗಳ ನೀಗಿಸು, ಸೈತಾನ ಕಾರ್ಯಗಳನ್ನು ಲಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಜಯವನ್ನು ಅನುಭವಿಸು. ನಿತ್ಯ ಸೇವೆಯಲ್ಲಿ ನಮಗೆ ಜಯವನ್ನು ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮಕ್ಕೆ ಜಯವಾಗುವಂತೆ ಕಾರ್ಯ ಮಾಡು. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮದುಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತೆ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಆರಾಧಿಸಲು ಕೂಡಿ ಬಂದಿರುವಂತೆಲ್ಲ ನಿನ್ನ ಭಕ್ತರ ಸಂಗಡ, ಈ ಕಾರ್ಯಕ್ರಮದ ಸಂಗಡ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿದಂತ ಪ್ರತಿಯೊಬ್ಬ ವ್ಯಕ್ತಿಗಳ ಸಂಗಡ ಇಂದು ಎಂದು ನಿರಂತರವೂ ಇರಲಿ ಸ್ವಾಮಿ, ಆಮೇನ್. ಆಮೇನ್. ನಮಸ್ಕಾರ. ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಹೀಗೆ ನಿಮ್ಮನ್ನ ಹೆಚ್ಚಿನ ರೀತಿಯಲ್ಲಿ ದೇವರ ಆತ್ಮನ ಉಪಯೋಗಿಸಿಕೊಳ್ಳಲಿ ಪ್ರಾರ್ಥಿಸ್ತೇನೆ. ಹಾಗೂ ಕೂಡಿ ಬಂದಿರುವ ಎಲ್ಲಾ ಸಭಿಕರಿಗೂ, ಎಲ್ಲಾ ದೇವರ ಮಕ್ಕಳಿಗೂ, ಹಿರಿಯರಿಗೂ ನಾನು ವಂದನೆಗಳನ್ನು ಸಲ್ಲುತ್ತೇನೆ. ನಿಮ್ಮ ಈ ಸಮಯಕ್ಕಾಗಿ ಕರ್ತನನ್ನ ದರ್ಶಿಸಲು ನೀವು ಎಚ್ಚರವಾಗಿದ್ದು ಈ ಸಮಯದಲ್ಲಿ ಪ್ರಯಾಸಗಳೊಂದಿಗೆ ಬಂದು ದೇವರನ್ನ ಕೊಂಡಾಡುವಂತೆ, ದೇವರನ್ನು ಸೇವಿಸುವಂತೆ ಕರ್ತನ ಆತ್ಮ ನಿಮ್ಮ ನಡೆಸೋದಕ್ಕಾಗಿ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸಲು ಉಪಯೋಗಿಸಿಕೊಳ್ಳಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾವೆಲ್ಲರೂ ಸಾಕ್ಷಿಯ ಮಕ್ಕಳಾಗಿ ಬದುಕುವ ಹಾಗೆ ಪ್ರತಿದಿನ ನಮ್ಮನ್ನು ಆಶೀರ್ವದಿಸಿ ತನ್ನ ದರ್ಶನದ ಬಳಿಗೆ ತರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಬೆಳಗಿನ ವಂದನೆಗಳನ್ನ ಸಲ್ಲಿಸುತ್ತಾ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ, ಆಮೇನ್. ಥ್ಯಾಂಕ್ ಯು ಪಾಸ್ಟರ್, ಧನ್ಯವಾದಗಳು. ನಮ್ಮ ಹಿರಿಯ ಬೋಧಕರು ವಿಜಯ್ ಕುಮಾರ್ ಸರ್ಗೂ ಧನ್ಯವಾದಗಳು. ಧನ್ಯವಾದಗಳು ಸರ್, ತಮಗೂ ಧನ್ಯವಾದಗಳು ಸರ್. ಉತ್ತಮವಾದ ಸಂದೇಶನ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ದಿವಸ ಈ ಒಂದು ಸಂದೇಶದ